ಅಪ್ಪು ಅಲ್ಲ ಈಗ ರಿಕ್ಷೆ ಇಲ್ಲದ್ರೆ ಮತ್ತೆ ಶಾಲೆ ಪಾಪ ಇಲ್ಲ ಇಲ್ಲ 5 ಮೈಲು ನಡೆದು ಹೋದ್ದು 4.5 ಮೈಲು ನೋಡಿ. ಈಗ ಹೊಸ ಜನರೇಷನ್ಗೆ ಒಂದು ಇಂಗು ಗುಂಡಿ ಒಂದು ಕೆರೆ ಮಾಡಿದ್ದು ದೊಡ್ಡ ಸಂಗತಿ. ಇದು ಭಾವನ ಅಪ್ಪ ಆನು ಸಣ್ಣಗಿಪ್ಪಾಗ 1ನೇ ಕ್ಲಾಸಲ್ಲಿ ಇಪ್ಪಾಗ ನನ್ನ ಅಕ್ಕನಲ್ಲಿ ಕೊಟ್ಟದು. ಆ ಟೈಮಿಗೆ ಅಪ್ಪ ದೊಡ್ಡ ಕೆರೆ, ಒಂದು 30 ಕೋಲು ಅಗಲವುದೇ 40 ಕೋಲು ಉದ್ದದ ಕೆರೆ. ಅದಕ್ಕೆ ಮಣ್ಣು ಹೊಳಿಪಿ ಸಗಣ ಹೊಳಿಪಿ ಅಲ್ಲಿ ಒಳ್ಳೆ ಇದೊಂದು 4 ಜನ ನಿಂದಷ್ಟೇ ಎತ್ತ ಅಷ್ಟು ದೊಡ್ಡ ಕೆರೆಯಲ್ಲಿ ಇದ್ದು. ಈ ಸೊರಂಗದ ನೀರೆಲ್ಲ ಆ ಕೆರೆಗೆ ಹೋಗಿಕ್ಕೆ ತೋಟಕ್ಕೆ ಪೈಪಲ್ಲಿ ನೀರು ಬಿಟ್ಟುಕೊಂಡಿದ್ದದು. ಈಗ ಬಾವೆಂತ ಮಾಡಿದ್ರು ಅದರ ಹೊಳಿಪಳೆ ಅದಕ್ಕೆ ಇದಕ್ಕೆಲ್ಲ ಜನ ಸಿಕ್ಕಿದ್ರು ಒಂದು ಟಾಂಕಿ ಕಟ್ಟಿದ. ಅದು ಯಾವತ್ತದ ನೀರು ಬರ್ತಾ ಇತ್ತು 5 ಕೋಲು ಚೌಕ 5 ಕೋಲು ಚೌಕದೊಂದು ಸಣ್ಣ ಟಾಂಕಿ. ಇದರಲ್ಲಿ ತುಂಬಿಯಪ್ಪ ಕೆಳ ಸ್ಪ್ರಿಂಕ್ಲರ್ ಹಾಕೋದು. ಈಗ ಸೊರಂಗದ ಹೊಸರು ನೋಡಿ ಅದ ಅಲ್ಲಿ ಬರ್ತಾ ಇತ್ತು. ನಾವು ಈ ಸೊರಂಗದಲ್ಲಿ ಚೂರು ನೀರು ಜಾಸ್ತಿ ಇದ್ದಲ್ಲ, ಆ ಸೊರಂಗದ ಜಾಸ್ತಿ ನೀರಿದ್ದು. ಆ ಸೊರಂಗಲ್ಲಿ ನೀರು ಜಾಸ್ತಿ ಕೂತಿತ್ತು. ಅದು ಹೀಗೆ ಹೊಯಕತ್ತದ ಚೂರು ಇಟ್ಲಾಗಿ ತಿರುಗಿತ್ತು ಒಳಂಗೆ ಎತ್ತಿಯಪ್ಪ. ಅದು ಅವು ಹೇಳ್ತಾವ ಅದು ಒಳಂಗೆ ಹೋದಪ್ಪ ಎತ್ತಲಾಗಿ ತಿರುಗಿದ್ದು ನಮಗೂ ಅಂತ ಹೋಗ್ತಿಲ್ಲ ಹೋತಂತೆ ಬಾವಲಿ ಒಟ್ಟಿಗೆ ಪುರುಪುರನ ಹೋತು ಮೈಯೆಲ್ಲ ಮಣ್ಣು ಬನ್ನಿ ಬನ್ನಿ. ಈಗ ನೋಡಿ ನಿಂಗೋಗೆ ತಂಪುಗೊಂತಾಗ ಒಳ್ಳೆ ಶೀತ ಗಾಳಿ ಇದೆ. ಇಲ್ಲಿ ಗಾಳಿ ಹಂದದು ಕಾಣ್ತ. ಇದು ಹೇಳಿದ್ರೆ ಒಳ 2 ದಿಕ್ಕೆ ಓಪನ್ ಆದ. ಒಂದು ಬಾವಿ ಮೊದಲೇ ಮಾಡಿದ್ದು JCB ಗರ್ಪೆಪ್ಪಗೆ ಚೂರು ಓಪನ್ ಆತಲ್ಲ, ಅಲ್ಲಿಗೆ ಗಾಳಿ ಹೊಕ್ಕು ಗಾಳಿ ಹೆರಪಪ್ಪದು. ಇಲ್ಲಿ ಒಳ್ಳೆ ರೂಮು ಕೂಲರ್, ಏರ್ ಕೂಲರ್ ಇದ್ದಾನೆ. ಏರ್ ಕೂಲರ್ ಇದ್ದಂಗ ಒಳ್ಳೆ ಶೀತ ಟಂಡಿ 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 ಹವೆ ಇದ್ದಿಲ್ಲ, ಒಳ್ಳೆ ತಂಪು ಗಾಳಿಯಲ್ಲಿ. ಇದು ನಿಂಗೆ ವೀಡಿಯೋಲಿ ಗೊಂತಾಗ ಈ ಸೊರಂಗದ ಎದುರು ಹಿಂಗೆ ಇಲ್ಲಿ ನಿಂದರೆ ಒಳ್ಳೆ ತಂಪು ಗಾಳಿ ಬಕ್ಕು ಅಂಬಾಗ. ಇದು ಬೇಸಿಗೆಯಲ್ಲಿ ಈ ಟಾಂಕಿ ಹಾಕಿದ್ರೆ ಮೊದಲು ಬಾವ ಎಂತ ಮಾಡಿದ್ರೆ ಒಂದು ಮಂಚ ತಂದು ಮಡಗಿ ಪೇಪರ್ ಓದೋದು ಪುಸ್ತಕ ಇಲ್ಲಿ ಒಂದು ಚಪ್ಪರ ಹಾಕೊಂಡಿದ್ದೆವು. ಮಂಚ ತಂದು ಇಲ್ಲಿ ಒಳ್ಳೆ ತಂಪು ಗಾಳಿಯಲ್ಲಿ ಫ್ಯಾನ್ ಎಲ್ಲಿದ್ದು ಈಗ ಸೊರಂಗದ ಒಳ ನೋಡಿ ಒಟ್ಟಿಗೆ ಬನ್ನಿ ಆತ ನಾನು ಹೋಗ್ತೇನೆ ಲೈಟ್ ಹಿಡ್ಕೊಂಡು. ಒಂದು ದಿಕ್ಕೆ JCB ಓಪನ್ ಮಾಡಿದ ಜಾಗ ಇದ್ದು, ಮತ್ತೊಂದು ದಿಕ್ಕೆ ಬಾವಿ ಇದ್ದು. ಎಲ್ಲಿವರೆಗೆ ಜರಿದ್ದು ಹೋಪಲ್ ಇಡ್ತು ಅಲ್ಲಿವರೆಗೆ ಹೋಪದೆ ಬನ್ನಿ ಒಟ್ಟಿಗೆ. ಇಲ್ಲಿಂದಲೇ ಒಳ್ಳೆ ತಂಪು ಗಾಳಿ ಬರ್ತಾ ಇತ್ತು. ಇದು ಓಪನ್ ಆಗಿ ಈಗ 4 ವರ್ಷ ಮೊದಲು ಕಾಣ್ತಲ್ಲ. ಇದೆಷ್ಟು ಕೋಲು ಬಾವು? ಇದು 60 ಕೋಲು. 60 ಕೋಲು ಬಾವಿಗೆ, ಬಾವಿಯಿಂದ 60 ಕೋಲು 50 ಕೋಲು ಹಂಗೆ 60 50 ಕೋಲು 2 ಸೊರಂಗ ಇದ್ದು. ಅದಕ್ಕೆ ಹೋಪಲೆ ಹಿಡಿಯ ಗೆದ್ದು ಸೈಡಿಂಗ ನೋಡಿ. ಇದು 60 ಕೋಲು ಮುಂದೆ ಹೋಗಿ ಲೆಫ್ಟಿಂಗ್ ರೈಟಿಂಗ್ 50 ಕೋಲು ಹೋಯ್ದಲ್ಲ ಅಂಬಾಗ ಅದು ಜರಿಯದ್ದು ಇದ್ದ ಜಾಗದಲ್ಲಿ ನಿಂಗೆಲ್ಲ ಕರ್ಕೊಂಡೋಗಿ ತೋರಿಸುತ್ತೆ. ಜರ್ಕೊಂಡಿದ್ದರೆ ಜೀವಹಾನಿ ಮಾಡ್ತಷ್ಟು ನಾವು ಇದೆಂತರ ಪ್ರಯತ್ನ ಮಾಡ್ಲಿಲ್ಲ. ನೋಡಿ ಎಲ್ಲಿಗೆ ಹೋಪ ಇದು ಮತ್ತು ಚೂರ ಹೈಟ್ ಜಾಸ್ತಿ ಇದೆ. 7 ಫೀಟಿನ ಸೊರಂಗ ಇದೆ ಹೌದಾ? ಎಂತ ಅಲ್ಲ ಅದು ಎಂತದ್ದು ಈ ಬಾವಿಗೆ ಕಲೆಕ್ಷನ್ ಕೊಡ್ಲೇಬೇಕಾಗಿ ತೆಗೆದತ್ತು. ಅದು ಎತ್ತರ ಆಯ್ತು, ಅಲ್ಲಿಗೆ ಎತ್ತೋಗ ಎತ್ತರ ಆಯ್ತು, ಮತ್ತೆ ತಗ್ಗಿಸಿದ್ದು. ಇದು ಮಗನ ಸ್ವರ್ಗದ ಅಡಿ ಇದು ಚಡಿ ಇದಿಲ್ಲ. ಇದು ಸ್ವರ್ಗ ಹಿಂಗ ಹೋದ್ದು. ಇದೊಂದು ಬಾವಲಿ ನೀರು ಬೇಕಾ? ಇದೊಂದು ಬಾವಲಿ ನೀರು ತಂದಿದ್ದೀರಾ? ಬಾವಲಿ ಇಲ್ಲಿ ಅಲ್ಲ ತಗದ್ದದು ಇದ ಹೇಳ್ತೇನೆ ಹೇಳಿ. ಇದರಲ್ಲಿ ಒಂದು ಕೆಲಸ ಇದು. ಮೊದಲು ಅವು ಸೊರಂಗ ಹೋದದು ಬಾವಿಯಿಂದ ನೀರು ಬಿಡಿಸಲೆ, ಬಾವಿಯಿಂದ ನೀರು ಬಿಡಿಸಲೇಬೇಕಾಗಿ ಒಂದು ಮಾಡಿ ಹಾಗೆ ಎತ್ತರ ಮಾಡಿ ಹೋಗಿ ಮತ್ತೆ ತಗ್ಗಿಸಿ ಇಷ್ಟು ಎತ್ತರದಿಲ್ಲದ್ರೆ ಸೊರಂಗ ಇಷ್ಟು ಎತ್ತರ ಆಗುತ್ತಿಲ್ಲ. ಅವನ ಲೆಕ್ಕಾಚಾರ ಚೂರು ತಪ್ಪಿ ಇಷ್ಟೆತ್ತರದ ಸೊರಂಗ ಮಾಡಿದ್ದದು. ಬಾವಿಯಿಂದ ನೀರು ಒಡೆದ ಬಪ್ಪಲೇಬೇಕಾಗಿ ಮತ್ತು ಡೌನ್ ಮಾಡಿದೆವು. ಡೌನ್ ಮಾಡಿದ್ದಲ್ಲಿ ಇಲ್ಲಿಗ 10 ಫೀಟ್ ಎತ್ತರದ ಸೊರಂಗ ಆಗಿದ್ದು. ಅದು ಹಾಗಿತ್ತಲ್ಲ ಕೆಲವು ಕಿರಿಕಿರಿ ರಿಪೇರಿ ಹೌದು. ಅಲ್ಲಿ ಬಾವಿಲಿ ನೀರು ಇದನ್ನು ಒಡುವುದು ಬರೆಕೊಳ್ಳಿ ತಗ್ಗಿಸಿದೆವು. ಅಡ್ಡಪ್ಪ ಇದು 10 ಫೀಟಿನ ಸೊರಂಗ ಆತೀಗ ಹಾಗೆ ಎತ್ತರಿದ್ದು ಬಾವಿ ಒಳ್ಳೆ ತಂಪುದಿದ್ದು. ಹೇಳಿದರೆ ಭೂಮಿಯ ಒಳಗೆ ಬಂದ ಮತ್ತೆ ಗರ್ಭೆಯನ್ನು ಹೋಪಾಗ ಹೀಗೆ ಇಲ್ಲ ಸೂರ್ಯದ ಹಿಂಗೆ ಲೈಟ್ ಕೊಟ್ಟರೆ ಸರ್ತಗಾಂಗು ಎಷ್ಟು ಎತ್ತರ ಹೊತ್ತು ಎಷ್ಟು ತಗ್ಗೋತೊಳಿ ಎಲ್ಲ ಗೊಂತಾಗ ನೋಡಿ. ಇಲ್ಲಿ ಒಳ್ಳೆ 3 ಏರ್ ಕೂಲರ್ ಮಡಗಿದಾಗ ತಂಪು ಗಾಳಿ ಬರ್ತಾ ಇದ್ದು ಒಳಂದ. ಅಲ್ಲಿ ಬಾವಿ ಓಪನ್ ಆಗಿದಲ್ಲ ನೋಡಿ, ಅದ ಹೋಗ್ತಾ 20 ಬಾವ ನೋಡಿ ಎದೂರು
ಲೈಟ್ ಬೆಳಚಿ ಕಾಣದೆ ಹೋಗಿಡಿ ಲೈಟ್ ಬರ್ತೇ ಇಲ್ಲಿ ನೋಡಿ, ಇಲ್ಲಿ ಒಂದು ಟರ್ನ್ ಡೈವರ್ಷನ್ ಅಲ್ಲಿ ಇದ್ದೀಗ ನೋಡಿ ಸರಿಯಾಗಿ. ಮತ್ತೆ ಎಲ್ಲ ಮೊಬೈಲು ಸಣ್ಣ ರೇಟಿನದ್ದು ಒಳ್ಳೆ ಒಂದು 50,000 1,00,000 ಮೊಬೈಲ್ ಎಲ್ಲ ಇದ್ದರೆ ಭಾರಿ ಲಾಯಕಕ್ಕೆ ವಿಡಿಯೋ ಮಾಡಿ ಹಿಡಿದು. ಎಲ್ಲದ್ರೆ ಕ್ಯಾಮರಾ ಇಲ್ಲ ನೋಡ ದೇವರ ಹೆಚ್ಚಪ್ಪಗ ಆದಪ್ಪಗ ಒಳ್ಳೆ ಕ್ಯಾಮರಾ ಆದಪ್ಪ ಲಾಯಕಕ್ಕೆ ತೆಗೆದು ತೋರಿಸುವ. ಇಲ್ಲಿಂದ ಪೈಪ್ ಹಾಕಿ ಅಷ್ಟಾಗಿ ನೀರು ಕೊಂಡು ಈ ಆಚೆಗೆಲ್ಲ ಜರಿದು ಬ್ಲಾಕ್ ಆಗುತ್ತೋಳಿ ಇಲ್ಲಿಂದ ಪೈಪ್ ಹಾಕಿ ಕೊಟ್ಟಿದ್ದವು ಹೆರಂಗೊರೆಗೆ ನೀರು ಒಡುದಪ್ಪ. ಇಲ್ಲಿ ಹೊಸರ ಬಪ್ಪದ ಇದರಲ್ಲಿ ಚಂದಕ್ಕೆ ಕಾಣುದು. ಹೊಸರು ಎಲ್ಲೆಲ್ಲ ಬರ್ತದೆ ಅದನ್ನು ಚಂದಕ್ಕೆ ತೋರಿಸ್ತದೆ ನಿಮಗೆ. ಇಲ್ಲಿ ಬಾವಿ ಇಲ್ಲಿ ಇಷ್ಟೇ ತನಕ ಬಂದಪ್ಪ ಮತ್ತೆ ತಗಸಿದ್ದು. ಇಷ್ಟೇ ಎತ್ತರಗೆ ಮೊದಲು ಬಂದದ್ದು ಸೊರಂಗ ಈ ಎತ್ತರಕ್ಕೆ. ಮತ್ತೆ ಬಾವಿ ಇಲ್ಲಿ ಮಾಡಿ ನೀರು ಸಿಕ್ಕಪ್ಪ ತಗ್ಗರೆ ಮತ್ತು ಸೊರಂಗ ತಗಿಸಿ. ಹಾಗೆ ಇಲ್ಲಿ ಎತ್ತರ ನೋಡಿ ಎಷ್ಟು ದೊಡ್ಡ ಜಾಗ ಹೇಳಿ 15 ಫೀಟ್ ಅಕ್ಕಿಲಿ 10 ಫೀಟ್ ಕಮ್ಮಿ ಅಲ್ಲ. ಇಲ್ಲಿಗೆ ಒಂದು ಬ್ಲಾಕ್ ಆಗಿದ್ದು ನೀರು ಇಲ್ಲಿ ನೋಡಿ ನಿಂಗೋಗೆ ಹೇಳುದು ಗೊಂತಪ್ಪಲೆ. ಇಲ್ಲಿ ಮೊದಲೊಂದು ಬಾವಿ ಮಾಡಿದೆವು. ಈ ಸೊರಂಗ ಮಾಡಿದ ತೂಕಕ್ಕೆ ಸೊರಂಗ ಇಲ್ಲೇಗೆ ಹೋದ್ದು, ಬಾವಿ ಆದದ್ದು ಇಲ್ಲೇಗೆ. ಮತ್ತೆ ಚೂರು ಸೊರಂಗ ಸಿಕ್ಕಿದ್ದಿಲ್ಲ ಹೇಳಿ ಗರ್ಪಿ ಇಟ್ಲಾಗಿ ಬಂದವು. ಅದೆಲ್ಲ ಮೊದಲು ಕ್ಯಾಲ್ಕುಲೇಷನ್ ಮಾಡುದು ಆ ಕಣ್ಣಂದಾಜಿಗೆ ಒಂದು ಅಂದಾಜಿಗೆ ಸೂರ್ಯನ ಬೆಳಚಿ ಬಿಟ್ಟು ಮಾಡುದು. ಬಾವಿ ತಗೋತದ್ದು ಇಲ್ಲಿ ಆತ ಸೊರಂಗ ಇಲ್ಲಿ ಆತು. ಅದರ ಮಾಟ ಮಾಡಿ ಹೊಳ್ಕೊಂಡಿದ್ದೆವು ಎಲ್ಲಿಗೆ ಬಂದದು. ಇದು ರಜಾ ಜರಿದು ಬಿದ್ದಿದೀಗ. ಒಂದು ಸೊರಂಗ ಇಟ್ಲಾಗಿ ಹೋಯ್ದು 30 ಕೋಲು ಹೋದ ಸೊರಂಗ ಇದ್ದು ಅದರ ಹೊಸರು ಬರ್ತಾ ಇದ್ದಿದ ಅಲ್ಲಿ ಜರಿದು ಬಿದ್ದು ಬ್ಲಾಕ್ ಆಯ್ದು. ಆ ಸೊರಂಗದ ಒಂದು ಹೋಗಕ್ಕೆ ಈ ಮಣ್ಣು ತೆಗೆದ ಆಯಕತ್ತೆ. ಅಲ್ಲೊಂದು ಸೊರಂಗ 60 ಕೋಲು ಹತ್ಲಾಗಿಂದ ಇತ್ಲಾಗಿಗೂ ಇದ್ದು ನೋಡಿ ಅದು ಜರಿದು ಬಿದ್ದು ಬ್ಲಾಕ್ ಆಯ್ದು. ಆ ಕೊಡಿಯನೇ ಹೋಪ ಇಲ್ಲದ್ರೆ ಈಗ ಒಂದು 60 ಕೋಲು ಬಂದಾತು. ಇನ್ನೂ 60 ಕೋಲು ಇದ್ದಮ್ಮ 120 ಕೋಲು ಒಂದೇ ಸೊರಂಗ. ಯಾಭೋ ಬಾವಿಂದ ನಂತರ 60 ಕೋಲು ಇನ್ನೊಂದು ಸೊರಂಗ. ಇದೊಂದು ಸೊರಂಗ ಮಾಡಿದ್ದ ನೀರಿದ ಅದರಲ್ಲಿ ನೀರಿದ್ದದ ಹಾಗೆ ಹೇಳಿದ್ದು. ಈಗ ಇಲ್ಲೊಂದು ಒಂದು ಸೊರಂಗದೊಳಗೆ ಬಂದಿಕ್ಕಿ 4 ಹೊಡಂಗಿದೆ ಅಲ್ಲಿ ನೀರು ಇರ್ಕೊಂಡು ಕಾಣ್ತಾ ಒಳ್ಳೆ ಫಿಲ್ಟರ್ ನೀರು ಬಗ್ಗೆಂಡು ಹೋಯ್ತು. ಇಲ್ಲಿ ಜರಿದು ಬಿದ್ದಿದೆ ಈಗ ಅದಕ್ಕೆ ನೀರು ಕಾಣ್ತಲ್ಲ ಅದು ನೀರು ಅಲ್ಲಿ ಜರಿದು ಬಿದ್ದೊಂಡಿದ್ದು ನೀರು ಪಸ ಇದ್ದು. ಬೇಗ ಹೋಗಿ ನೋಡಕ್ಕಾನು ಮೊಬೈಲ್ ಕೊಡು ಬಗ್ಗೆಂಡು ಹೋಗ್ತಂದ್ರೆ ನೋಡಿ ಅದು ಬಗ್ಗೆಂಡು ಹೋಗುತ್ತೆ ನೋಡಿ ನಿಂಗ ಬರಲಿ ನಾನು ಹೋಗ್ತೇನೆ ಹೆದರಿಕೆಂತಿಲ್ಲ ಅಂದ್ರೆ ಬಪ್ಪೆ ಹೌದಾ ಹಂಗೆ ನೋಡಿ ಇಲ್ಲಿ ಜರಿದು ಬಿಟ್ಕೊಂಡಿದ್ದು. ಇಲ್ಲ ಲೈಟ್ ಹಾಕು ನೋಡಿ ಇಲ್ಲಿ ಸುಮಾರು ಜರಿದು ಬಿದ್ದಿದ್ದು ಭಾರಿ ಗೋಳೆ ಒಳ್ಳೆ ಹೊಸರು ನೀರು ಸೊರಂಗ 60 ಕೋಲು ಒಳ ಬಂದು ಎರಡನೇ 65 ಕೋಲು ಹತ್ತಿತ್ತ ಸೊರಂಗ ಮಾಡಿದ್ದವು. ಅದೆಲ್ಲ ಜರಿದು ಕೂದತ್ತು. ಇಲ್ಲಿ ಪಾರೆ ಸಿಕ್ಕಿ ಪಾರೆಯಲ್ಲಿ ನೋಡಿ ಒಳ್ಳೆ ಕನ್ನಟಿ ಹಂಗಿತ ನೀರಿದ ನೀರು ಕಾಣ್ತಾ ಅದ ನೀರು ನೋಡಿ ಕಾಮಗ ಕನ್ನಟಿ ಹಂಗೆ ಕಾಣ್ತಾ ಅಂತಹ ನೀರು ಇದು. ಇಲ್ಲಿ ಹೊಸರು ಬಪ್ಪ ನೋಡಿ ಇದು ಯಾವಾಗಲೂ 24 ಗಂಟೆಯಲ್ಲಿ ನೀರು ಹೊಸರು ಬರ್ತಾ ಇರ್ತಿದ ನೋಡಿ. ಸೊರಂಗದ ಹೊಸರು ಹೇಳಿದರೆ ಹಿಂಗೆ. ಇದು ಶಾಲೆಯಲ್ಲೆಲ್ಲ ಹಿಂಗಿತ್ತ ಪಾಠ ಸಿಕ್ಕ ನಾವು ಹಿಂಗೆ ಮಾಡಿ ಹಾಕಿದರೆ ಪಾಠ ಸಿಕ್ಕು. ಇಲ್ಲಿ ಒಂದು ಹೊಸರು ಬಪ್ಪ ಕಾಣ್ತಾ ನೋಡಿ 365 ವರ್ಷದಲ್ಲಿ 324 ಗಂಟೆ ನೀರು ಬರ್ತಾ ಇತ್ತಿದ ಕಾಣತ್ತ. ಇದು ಜಗದು ಕೂದತ್ತು ಅದರಿಂದ ನೀರು ಬರ್ತಾ ಇದ್ದು ಇಲ್ಲಿ ಹೊಸರು ನೋಡಿ. ಎಲ್ಲ ಮೊಬೈಲ್ ಅಷ್ಟು ಸರಿ ಇಲ್ಲದಲ್ಲ ಕ್ಲಿಯರ್ ಆಗಿ ಹಿಂಗೋ ಕಾಣ್ತಾ ಇದ್ದೀವಿ. ಇಲ್ಲಿ ನೀರು ಬರ್ತಾ ಇದ್ದು ನಾನು ಕನ್ನಡಕವೂ ಹಾಕಿದ್ದಿಲ್ಲ ಆಗದ ಕಾರಣ ನಿಂಗೋ ಅಂದಾಜಿಗೆ ಹೇಳ್ತಾ ಇದ್ದೆ ನೋಡಿ ನೀರು ಕಾಣ್ತಲ್ಲ. ಇದು ಹೊಸರು ಸೊರಂಗದ ಹೊಸರು ನೋಡಿ ಲಾಯ್ಕಕ್ಕೆ ಹೊಸರು ಬಂದು ಇಲ್ಲಿ ಎರ್ಕಿ ಅಡಿಲ ಹೋಗ್ತಾ ಇದ್ದು. ಈಗ ಅದು ಒಳ್ಳೆ ನೀರು ಅದು ನಿಮಗೆ ನೀರಿಗೆ ಹಾಕಿ ತೋರಿಸಿದ್ದು ಪಾಂಗ್ಕೊಳ್ಳಿ ಅದು ಆ ಹೊಡೆಯಲ್ಲಿದೆ ನೀರು ಬರ್ತಾ ಇದ್ದು. ಇದು ಜರಿದು ಬಿದ್ದಿಲ್ಲಿಗೆ ಇದು ಬ್ಲಾಕ್ ಆತ ಆಚರಣೆಗೆ ಒಂದು ಜರಿದು ಬಿದ್ದಕ್ಕೆ ಹೋಗಿ ನೋಡ್ತೆ ಇದಾನು ಕೂದೊಂಡು ಹೋಗ್ತಾ ಇಪ್ಪದಾತ ಈಗ ಯಾಕಂದ್ರೆ ಕುತ್ತ ಹೋಪಲ್ಲಿ ಇಡ್ತಿಲ್ಲ ಮನೆಯೊಂದು ಅಡ್ಡವಾಗೆಲ್ಲ ಹಿಂಗೆ ಹೋಗಕ್ಕಷ್ಟೇ. ವಿಡಿಯೋ ಮಾಡಾಗ ಒಳ್ಳೆ ಕ್ಯಾಮರಾ ಆಗಿದ್ದೀರ ಭಾರಿ ಚಂದಕ್ಕೆ ಬರ್ತಿತ್ತು. ಆವಾಗ 60 ಕೋಲು ಒಳ ಬಂದಿಕ್ಕಿ ಅಲ್ಲಿಂದ 2-3 ಕಡೆಗೆ ತಿರುಗಿದ್ದವು ಹಿಂಗೆ ಹಿಂಗೆ ಬಗ್ಗೆಂಡೇ ಹೊಯಕಟ್ಟೆ.
ಇದಾ ಈಗ ಜರಿದು ಬಿದ್ದ ಸೊರಗಕ್ಕೆ ಹೋಗ್ತಾ ಇಪ್ಪದು ಕಲ್ಕೂ ನೀರು ತೊಂದರೆ ಇಲ್ಲ. ಬಾಮಂದ ತೊಂದರೆ ಹೇಳಿದ್ದೆವು, ಇದೆಲ್ಲೆಲ್ಲ ಜರಿದು ಬಿದ್ದಿದ್ದು. ಮತ್ತೆ ಇದರಲ್ಲಿ ಹೊಸರಿದ್ದು ಇದು ನೋಡಿ, ಇದು ಎರಡನೇ ಇಲ್ಲಿಂದ 60 ಕೋಲಿದ್ದು ಫುಲ್ ಆಚೆಗೆ ಚೂರು ಸೇಡಿ ಹಂಗೆ ಫುಲ್ ಜರಿದು ಬ್ಲಾಕೇ ಇದು. ನಾವೆಲ್ಲಿ ಇದು ಮಳೆಕಾಲದಲ್ಲಿ ಒಳ್ಳೆ ಬಳಬಳನೆ ನೀರು ಬಂದ ಲಕ್ಷಣ ಕಾಣ್ತಾ ಇದ್ದು, ಮುಂದೆ ಹೋಪ ಹಿಂಗೆಲ್ಲ ಜರಿದರೆ ನಾವು ಬಾಕಿ ಕಾತ ಅಂಬಾಗ ದೇವರದಿಂದ ನಾವು ಹಾಗಿತ್ತು ಅಂತ ಪಾಪ ಕೆಲಸ ಮಾಡಿದ್ದಿಲ್ಲ. ಇದ ಇಲ್ಲಿ ಹೊಸರು ನೋಡಿ ಬರ್ತಾ ಇಪ್ಪದು, ಇದು ಯಾವಾಗಲೂ ಹೊಸರು ಬರ್ತಾ ಇತ್ತು ಕಾಣ್ತದ, ಹೊಸರು ಬಪ್ಪದ ಕಾಣ್ತದ. ಎಲ್ಲ ಕ್ಯಾಮರಾ ಸರಿ ಇಲ್ಲ ನೋಡಿ ಹಿಂಗೆ. ಈಗ 60 ಕೋಲು ಹೋಗಿ 60 ಕೋಲು ಆಚೆಗೆ ಈಚೆಗೆ 3 ಡೈವರ್ಷನ್ ಇದ್ದಿ ಸರಂಗಲ್ಲಿ. ಪ್ರಶಸ್ತಿ ಸಿಕ್ಕುತ್ತಾರೆ ಹಿಂಗಿತ್ತವಾಗ ಸಿಕ್ಕೀಗ ನೋಡಿ. ಇಲ್ಲಿ ನೀರು ಮೊಳಪಿನವರೆಗೆ ನೀರು ಎಟ್ಕೊಂಡಿತ್ತು, ಭಾರಿ ಚಂದಕ್ಕೆ ಬರ್ತಿತ್ತು. ಆಮೇಲೆ 60 ಕೋಲು ಒಳ ಬಂದಿಕ್ಕಿ ಎರಡನಲ್ಲಿಂದ 2-3 ಕಡೆಗೆ ತಿರುಗಿದ್ದವು. ಇದ ಹಿಂಗೆ ಬಾವನಿದೆ, 3 ಜನ ಕಲಾಯಿದ್ದವು. ನಮ್ಮ ಮಕ್ಕಳಿದೆ ಸೊರಂಗದ ಒಳ ಇದ್ದವು. ಇಲ್ಲಿ ನಿಂದೊಂಡಿದ ಬಾವನಿದೆ 60 ಕೋಲು ಒಳ ಇದ್ದವು. ನಾನು ಅದರಿಂದಲೂ ಮುಂದೆ ಬಗ್ಗೆಂಡು ಹೋಯ್ಕಿ ಬಂದೆ. ಅದು 10 ಕೋಲು ಇದ್ದತೆ, ಈಗ ಅದು 60 ಕೋಲು ಇದ್ದದು. ಇನ್ನೆಲ್ಲ ಅಲ್ಲೇ ಸೊರಂಗ ಎಲ್ಲಿ ಅಲ್ಲಿ ರಜಾ ಕಾಣ್ತದ ಕಲೆ. ನೋಡು ಅಲ್ಲಿ ಹೋಯ್ಕಿ ಬಂದೆ. ರಾಮ ಇದು ಬಾವಿ ಓಪನ್ ಆದ ಜಾಗೆ. ಇಲ್ಲಿಂದ ಮೇಘಂದ ಬಿದ್ದ ಮುಳ್ಳುಗಳ ಇಕ್ಕಿದೆ. ಮೇಘ ಬಾವಿ ಓಪನ್ ಮಾಡಿದ್ದದು. ಸೊರಂಗಗಳನ್ನು ತಂಪ ಗಾಳಿ ಬಪ್ಪದೆ. ಇದ ಇಲ್ಲಿಗೆ ಒಂದು ಸೊರಂಗ ಇದ್ದು, ಇದು ಬಗ್ಗೆ ಇದ ಸೊರಂಗ ಹೇಳಿ. ಇದು 60 ಕೋಲಿ ಇದ್ದು ಹೇಳಿದರೆ ಇದಕ್ಕೆ ಹೋಪ ಪ್ರಯತ್ನ ನಾನೀಗ ಮಾಡ್ತಿಲ್ಲ ಎಂತ ಬಂತಿದ್ದ. ನಾನು ಮನೇಲಿ ಎಲ್ಲರ ಹತ್ರ ಭತ್ತ ಹೇಳಿಕೆ ಹೇಳಿದ್ರೆ ಅದು ಜರಿದು ಬಿದ್ದಿದ್ದು ಹತ್ರಾಗಿ ನೀರು ಚೂರಿದ್ದು. ಮತ್ತೆ 60 ಕೋಲು ಹೋಯಕ್ಕೂ ಲೈಟು ವ್ಯವಸ್ಥೆ ನಮ್ಮ ಹತ್ರ ಸರಿ ಇಲ್ಲ. ಮತ್ತೆ ಬಾವಲಿಯು ತುಂಬಾ ಇಕ್ಕು ಆ ಸೊರಂಗದೊಳ. ಈಗ ಹೊಸರದೇ ಇದ್ದು ಈ ಸೊರಂಗ ಇಲ್ಲಿ ಬಾಯಿಂದಲೇ ತೋರಿಸ್ತೇನೆ ನಾತ. ಈ ಜರಿದು ಬಿದ್ದರಿಂದ ನಾನು ಈಗ ಹೋದರೂ ನಿಂಗ ನಾನಂಗೆ ವಿಡಿಯೋ ನೋಡಿಕೆ ಅನ್ನ ಬೈವಿ ಹೋಯಕರ ಹೋಪಳಕ್ಕು ಕರೆಂಟಿನ ಬಲ್ಬ್ ಹಾಕಿ ಹೋಪಳಕ್ಕು ಅದ ಮೇಗೆ ಬಾವಿ ನೋಡಿ. ನಾನು ಇಲ್ಲಿಂದಲೇ ಸುಧಾರಿಸೋಳಿ ಮಗಳಿಗೆ ಎನ್ನ ಮೇಗಂತ ಒಳ್ಳೆ ಅಭಿಪ್ರಾಯ ಇದ್ದು. ಎಂತ ಆಗಪ್ಪ ಧೈರ್ಯ ಇದ್ದು ಹೋಗಿ ಒಳಂಗರೆಗೆ ಹೋಗಿ ಶೂಟಿಂಗ್ ಮಾಡಿಕಿ ಬಂದು ಹೇಳಿ. ಈಗ ಸೊರಂಗಗಳು ಒಳ ಬಂದಿಕ್ಕಿ ಅಲ್ಲಿಂದ 3 ಡೈವರ್ಷನ್ 2 ಜರಿದು ಬಿದ್ದು ಬ್ಲಾಕು. ಇದನ್ನೇ ಜರಿದು ಬಿದ್ದು ಬ್ಲಾಕ್ ಆಯ್ದು. ಜೋಡ ಹಾಕಿದ್ದಿಲ್ಲ ಆದ್ರೆ ಈ ಮೇಘಂದ ಬಾವಿಂದ ಓಪನ್ ಚೀಮುಳ್ಳು ಚೂರಿ ಮುಳ್ಳು ಎಂತದು ತೊಂದರೆ ಇಲ್ಲ. ನಿಂಗೋಗೆ ಬೇಕಾ ನಾನು ಅದರ ಒಳಗೆ ಹೋಗಿ ತೋರಿಸ್ತೆ. ಹೆರಂದಿಲ್ಲಿ ಹೋಗ್ತೆ ಇನ್ನೊಂದು ಮೊಬೈಲ್ ಚೂರು ವಿಡಿಯೋ ಮಾಡಿ ಹೇಳ್ತಾ ಇತ್ತು. ಮತ್ತೆ ಎಂತದ್ದು ಒಂದು 5 ಕೋಲು ಮುಂದೆ ನೋಡಿಕ್ಕೆ ಮುಂದೆ ಹೋಗದ. ಟಾಟಾ ರಾಮ್ ರಾಮ್. ಇದು ಸಾಧಾರಣ ಈಗ ಸೊಂಟಕ್ಕೊರೆಗೆ ನೀರಿದ್ದು ನೋಡಿ ಇದ ರೊಟ್ಟೆ ಹೇಳ್ತಾರೆ. ಇದು ಚೂರು ರಿಸ್ಕ್ ಕೆಲಸ, ಏನು ತೊಂದರೆ ಇಲ್ಲ. ದೇವರು ದೊಡ್ಡವ ನಿಂಗೋಗಬೇಕಾಗಿ ಇದ ಸೊರಂಗದೊಳಗೆ ಹೋಗ್ತೆ. ಇದೀಗ ಸ್ಟ್ರೈಟ್ 64 ಕೋಲು ಬಂದಿಕ್ಕಿ ಲೆಫ್ಟ್ ಸೈಡಿಂಗೆ ಜರಿದ ಸೊರಂಗದೊಳಗೆ ಹೋಗ್ತಾ ಇಪ್ಪದು. ಇದು ತೆಂಗಿನಕಾಯಿ ಬಂದದ್ದು ಹೆರಂದ ಆ ಬಾವಿಗೆ ಪುಟ್ಟು ತೆಂಗಿನಕಾಯಿ ಹಾಕಿ ಇಟ್ಲಾಗಿ ಬಂದದು. ಏಕೆ ಹೇಳಿದ್ರೆ ಇದು ಬಾವಲಿಗೆ ಕೆಲವು ರಜಾ ಇತ್ತು. ಇಲ್ಲಿ ಸೊಂಟಂದಲು ಚೂರು ಮುಂದಕ್ಕೆ ಇತ್ತು ಈಗ ನೀರು. ಅಂಬಗ ಭೂಮಿ ತಾಯಿಯ ಹೊಟ್ಟೆ ಒಳಗೆ ಈಗ ಒಂದು 140 ಅಲ್ಲ 64 60 124 ಕೋಲು ಒಳಗೆ ಬಂದಂಗ ಆತು ಈಗ. ಇದು ಜರುದೆಲ್ಲ ಹೋಗ ಈ ಸೊರಂಗ. ಏಕೆ ಹೇಳಿದ್ರೆ ಇದಕ್ಕೆ ಆಣಿಪಾರಿಲೇ ಮಾಡಿದ್ದದು. ಒಳ್ಳೆ ಕಲ್ಲು ನೋಡಿ ಎಲ್ಲಿವರೆಗೆ ಇದ್ದೋಳಿ. ಸೊಂಟಕ್ಕೊರೆಗೆ ನೀರಿದ್ದೆಲ್ಲ. ಈಗಲೇ ಸೊರಂಗದ ಬಾಯಿ ಭಾರಿ ಸಣ್ಣಕ್ಕಿದ್ದಷ್ಟೇ, ಅಲ್ಲಿ ಜರಿದು ಬಿದ್ದು ಬ್ಲಾಕ್ ಆಗ್ತದಲ್ಲ. ಈ ಬಾವಲಿಗೆ ಬಂದು ಉಷ್ಟಿತದ ನೀರು ಹೇಳಿ ಗುಣ ಇಲ್ಲ.
ಇದು 128 ಕೋಲು ಒಳಂಗೆ ಆತೀಗ ಬಂದದು. 128 ಕೋಲು ಒಳಂಗೆ ಸೊರಂಗ ಯಾತ್ರೆ ಆತೀಗ. ಹೇಳಿದ್ರೆ ಇದೆಲ್ಲ ಅದ್ಭುತ ಸೊರಂಗ, ಹಿಂಗಿತ ಸೊರಂಗ ಬೇರೆ ಇಲ್ಲಿ ಸಿಕ್ಕ. ಆದ್ರೆ ಆಳ್ಕೊಂಡು ಬಾಲಕೃಷ್ಣ ಭಟ್ರಿಗೆ ಫೋನ್ ಮಾಡಿ ಮಾತಾಡಿಕೆ ಬಂದರೆ ಒಳಗಡೆ ಒಂದರಿ ಬಂದಿಕ್ಕೆ ಹೋಗದೆ ಇಡೀಗು ಯಾವತ್ತೇಳಿ ಒಂದು ದಿನ ಬೇಕಾವತ್ತು. ಅಲ್ಲಿಂದ ಎಡ್ನೆ ಲೆಫ್ಟಿಗೆ ತಿರುಗಿದ್ದು ಚೂರು ಸೊರಂಗ. ಸೊಂಟಕ್ಕೊಳಗೆ ನೀರಿದ್ದಾತ ಒಂದೇ ವೇಸ್ಟ್ ಇಲ್ಲ, ಕಂಬೈನಿ ಬಂದದ. ಇನ್ನು ಹೋಪಗ ಬದಲಿಸಿ ಬೇರೆ ಅಂಗಿ ಹಾಕಿದ್ದು ಹೊಯಕಟ್ಟೆ ಹಿಂಗೆಲ್ಲ ಇಕ್ಕುಳಿ ಆನಂದ ಮಾಡಿದ್ದು. ಈ ಬಾಬಲಿ ಗುದ್ದಿತ್ತು ಮೊಬೈಲಿಗೆ ಪರಕ ಪರಕ ಅದ. ಅಲ್ಲಿಗೆ ಎಂಡು ಸರಂಗ ಒಳ್ಳೆ ನೀರಿದ್ದು, ಒಂದು 25 ಬಾವಲಿಗಿದ್ದು. ಮೀಗೆಲ್ಲ ಉಚ್ಚಿದವು, ಇನ್ನು ಮಿಂದಿಕ್ಕೆ ಹೋಯಕಷ್ಟೇ ಕಂಡತ್ತ. ಇದು ಆಲಂಕೂರ್ಲು ಗಿರಿ ಕೇಶವ ಭಟ್ರ ಮಗ ಬಾಲಕೃಷ್ಣ ಮನೆಯಲ್ಲಿಪ್ಪ ಮತ್ತೊಂದು ಸರಂಗ. 4 ಸರಂಗ ಇದ್ದು. ಇದು ಹೊಸರೆಲ್ಲೆಗೆ ಬಪ್ಪದಲ್ಲಿ ನೋಡ್ಲೆ ನೀರು ಎಡ್ಕೊಂಡಿದ್ದು, ಬುಡಲ್ಲೆಗೆ ಹೊಸರಿಪ್ಪದು. ಆ ಹೊಸರು ನಾಗೆ ನೋಡ್ಲೆ ಈಗ ಸಿಕ್ಕ, ಯಾಕಂದ್ರೆ ನೀರು ಎಡ್ಕೊಂಡಿದ್ದ. ಇನ್ನು ಮೆಲ್ಲಂಗೆ ಹೆರಂತಾಗಿ ಹೋಪ. ಈಗ ಇದು ಭೂಮಿಯ ಒಳಗೆ ಸ್ಟ್ರೈಟ್ 64 ಕೋಲು ಬಂದಿಕ್ಕಿ ಹೆರಂದ ಬಪ್ಪಗ ಲೆಫ್ಟ್ ಸೈಡಿಗೆ ಹೋದ 60 ಕೋಲಿನ ಒಂದು ಸರಂಗ. ಇನ್ನು ಆಚೆ ಹೊಡೆಗೆ 2-3 ಸರಂಗ ಹೋಗ್ತದೆ, ಜರಿದು ಬಿದ್ದು ನಮಗೆ ಹೋಪಲ್ ಎಡಿಗಾತಿಲ್ಲ. ನೀರು ಪೂರ ಕಳಂಕಿತ್ತು. ಬಾವಂಗೆ ಇನ್ನು 1 ವಾರಕ್ಕೆ ಕಳಂಕು ನೀರೇ ಬಕ್ಕಷ್ಟೇ ಹೆರಂಗೆ. ಅಂತೂ ಚೂರು ಗಾಳಿ ಓಟ ಕಡಲ್ಲ, ರಜ್ಜ ಉಸುಲು ಕಟ್ಟಿದಂಗೆ ಆಗ್ತಾತ. ಎಂತ ಹೇಳಿದ್ರೆ ಇಲ್ಲಿ ಗಾಳಿ ಸೊರಂಗದ ಬಾಯಿ ಬಂದಾಯಿತು, ಎಕ್ಕೋತು ಭಯಂಕರ. ಇಲ್ಲಿಗೆ ಬಾವನ ಬಪ್ಪಲಿ ಬಿಟ್ಟಿದಿಲ್ಲ, ಮಗಳನ್ನು ಬಪ್ಪಲಿ ಬಿಟ್ಟಿದಿಲ್ಲ. ಹೇಳಿದ್ರೆ ಸೊರಂಗದ ಬಾಯಿ ಬಾರಿ ಸಪುರ ಇದ್ದು, ಮತ್ತೆ ಒಳ ಬಂದ ರೆಕಾರ್ಡ್ ಫುಲ್ ವಿಡಿಯೋ ಇತ್ತು. ಹೇಳಿದ್ರೆ ನಿಂಗೋಗೆ ಚಂದಕ್ಕೆ ತೋರಿಸಲೇಬೇಕಾಗಿ ಒಂದು ವಿಡಿಯೋ ಮಾಡಿದ್ದದು ನೋಡಿ. ಎಲ್ಲ ಸೊಂಟಕ್ಕೊಳಗೆ ನೀರಿದ್ದು. ಹೆದರಿದ್ದಿಲ್ಲ, ಹೆದರೋ ಪ್ರಶ್ನೆ ನಮ್ಮ ಹತ್ರ ಇಲ್ಲೇನಿ ಕಾಣ್ತಲ್ಲ. ಇದ ಇಷ್ಟು ನೀರು ಚೆಂಡಿ ಇನ್ನು ಬೇರೆ ಡ್ರೆಸ್ ಹಾಕಿಕೊಂಡು ಹೊರಟಷ್ಟೇ. ಈಗ ಭೂಮಿ ತಾಯಿಯ ಹೊಟ್ಟೆಯೊಳ 124 ಕೋಲು ಹೊಟ್ಟೆಯೊಳ ಇದ್ದೆ. ಭೂಮಿ ಅಬ್ಬೆಯ ಹೊಟ್ಟೆಯೊಳ ಇದ್ದೆ. ಈಗ ಒಂದು ವಿಚಿತ್ರ ಅನುಭವ. ಸಾಹಸವಪ್ಪು ಹೆಡ್ಡು ಸಾಹಸ ಹೇಳ್ತಲೂ ತಪ್ಪಲ್ಲ. ಹೇಳಿದರೆ ಈ ಪ್ರಕೃತಿ ಒಳ ಹೇಗೆಲ್ಲ ಮಣ್ಣು ಕೆಸರಿದ್ದು, ಮಣ್ಣಿದ್ದು, ಏನಿದ್ದೆಲ್ಲ ನೀರಿದ್ದು, ಯಾವ ಸೆರೆಲೆಲ್ಲ ನೀರು ಬತ್ತು, ಹಿಂಗಿತ್ತಲ್ಲ ಅದ್ಭುತ ಯಾತ್ರೆ. ಇದರ ಆಚೆ ಸೊರಂಗದ ಎಲ್ಲ ಅವನು ಸಿದ್ದೇಶ್ವರ ಬಂದು ಬೈಂದ, ನಾನು ಕರ್ಕೊಂಡು ಬೈಂದೆ ಅವನು. ಇಂದು ಇದೀಗ ನಿಂಗೋಗೆ ಬೇಕಾಗಿ 101 ಹೋಗಿ 106 ಸೊರಂಗ ಯಾತ್ರೆ ಮಾಡಿ ನಿಂಗೋಗೆ ಒಂದು ಅನುಭವ ಹಂಚಂಬರಿ. ಸೊಂಟಕ್ಕೊಳಗೆ ನೀರಿಲ್ಲಿ ಹೋಗ್ತಾ ಇದ್ದೆ. ಈಗ ಮಗಳು ಬತ್ತೆ ಹೇಳಿ ತಾನು ಬಪ್ಪಲಿ ಬಿಟ್ಟಿಲ್ಲ. ಹೇಳಿದರೆ ಸೊರಂಗದ ಬಾಯಿಂದ ಎಣದು ಮೇಘ ಹಾಕಷ್ಟೇ. ಈಗ ಹತ್ತಲ್ಲಿ ಹಿಡಿತಿಲ್ಲ, ಅಲ್ಲಿ ಕಾಲು ಹುಗಿತ್ತು. ಹೇಗೆ ಇದು ಜಸ್ಟ್ ಬಗ್ಗೆಂಡು ಹೊಯಕಿಲ್ಲಿ ತಲೆ ತಾಗುತ್ತಾ ಇದ್ದು. ಹೇಗಲೇ ಎತ್ತರ ಕಡಿಮೆ ಹೇಳಿ ಮೇಗೆ ಎತ್ತರ ಕಡಿಮೆ. ಆದರೆ ಒಳ್ಳೆ ಒಂದು ಅನುಭವದ ಒಳ್ಳೆ ಒಂದು ಮನಸ್ಸಿಗೆ ಖುಷಿ ಇದೆ. ಈ ಮಾಡಿ ಮುಗಿಯದಷ್ಟು ಸಾವಿರ ಕೆಲಸ ಇಪ್ಪಾಗ ಹಿಂಗಿತ್ತೊಂದು ಬೆಗುಡು ಹೇಳಿದೆ ಅಂಬಾಗ ಇದರಲ್ಲಿ ಕಲಿವೆಲೆ ಸುಮಾರು ಇದ್ದು ಒಂದು ಸ್ವಂತ ಅನುಭವ. ನಮಗೆ ಸ್ವಂತ ಕೈಲಿ ಗರ್ಪಿ ಸೊರಂಗ ಮಾಡಿ ಅಭ್ಯಾಸ ಇತ್ತು. ಆದರೆ ಇವು ಈ ಅಜ್ಜಂದ್ರೆಲ್ಲ ಮಾಡಿದಷ್ಟು ನಮಗೆ ಗ್ರೇಷರಡಿಯ ಇಲ್ಲಿ ಚೂರು ಜರಿದು ಬಿದ್ದ ಅಗಲ. ಇದು ಇನ್ನೊಮ್ಮೆ ಮಳೆಕಾಲದಲ್ಲಿ ಫುಲ್ ಜರಿಗು. ಹೇಳಿದರೆ ಎಲ್ಲ ಸೆರೆ ಬಂದೊಂಡಿದ್ದು. ಓ ದೇವ ಯಬ, ಇಲ್ಲಿ ಒಳ್ಳೆ ಕಂತುತ್ತ ಕಲ್ಲು ಇದ್ದು, ಎಲ್ಲ ಜಿರದ ಕೂದ ಕಲ್ಲು. ಮೊಬೈಲು ಸಣ್ಣದು, ಇದಕ್ಕೆ ಮೆಮರಿ ಕಾರ್ಡ್ ಕಡಿಮೆ. ಎಂತಗಾರು ಹಿಂಗಿತ ಸೊರಂಗರಂಗಪ್ಪ ಒಂದು 50,000 1 ಲಕ್ಷದ ಮೊಬೈಲ್ ಅಥವಾ ಕ್ಯಾಮರಾ ತಂದಿಲ್ಲ ಆದರೆ ಮಾಡಿದ ಕೆಲಸ ವೇಸ್ಟು. ಎಂತಾರೆ ನಾವೀಗ ಸದ್ಯಕ್ಕೆ ಒಳ್ಳೆ ದೊಡ್ಡ ಒಂದು ಕ್ಯಾಮರಾ ತೆಗೆದಕ್ಕೆ ಹೇಳಿ ಒಂದು ಮೊಬೈಲ್ ಒಂದು 50,000 ಲಾಯ್ಕ್ ಒಳ್ಳೆ ಝೂಮ್ ಎಲ್ಲ ಆಗ್ತಾ ಇದ್ದಿದ್ದಾರೆ. ಸ್ಟೋರೇಜ್ ಬೇಕು. ಎಲ್ಲ ಮೊಬೈಲ್ ಕೊಂಡೋದು ಇದು ಅರ್ಧಕ್ಕೆ ತೆಪ್ಪ. ಇದರಲ್ಲಿ ಸ್ಟೋರೇಜ್ ಫುಲ್ಲು. ಖಾಲಿ ಮಾಡಲೇ ಆಯ್ದಿಲ್ಲ, ಖಾಲಿ ಮಾಡಕ್ಕಷ್ಟೇ ಇನ್ನು ಆತಿಲ್ಯ. ಅಂತೂ ಇಂತೂ ಇದೊಂದು ತೃಪ್ತಿದಾಯಕ ಆಗದ್ದರೆ ಇನ್ನೊಂದು ಒಳ್ಳೆ ಕ್ಯಾಮರಾ ತಂದು ಇನ್ನೊಂದರ ಈ ಸೊರಂಗ ಹೋಪೆ.
ಸೊರಂಗವು ಇಲ್ಲಿರ್ತು, ಆನು ಅಲ್ಲಿ ಇದ್ದೆ. ಹತ್ತಲೆ ಜಾಸ್ತಿ ಈಗ, ಹತ್ತಲೆ ಹಿಡಿತಿಲ್ಲ. ಹಿಂಗಿತ ಜೆರೆದು ಕೂದಲಿಂಗೆಲ್ಲ ಹೋಪ ಒಂದು ಬಳ್ಳಿ ತಕೊಂಡು ಹೋಯಕ್ಕೂ ಹೆರೊಬ್ಬದ ನಿಲ್ಸಬೇಕು. ಕಾಲಿಂಗೆ ಬಳ್ಳಿ ಹಾಕಿ ಎಳೆಕಷ್ಟೇ. ಈಗ ಮೆಲ್ಲಂಗೆ ಬತ್ತೆ ಹೆಂಗಾರು ಜಾರಿ ಉಂಡು ಎಳಿತು ಬಾವ ಅನು ಬಪ್ಪೆ ಹೆಂಗಾರು ನಾನು ಹೋದಲ್ಲ ಅವಳ ಹೆಂಗಾರು ಬಪ್ಪೆ ಇಲ್ಲದರೊಂದು ಬಳ್ಳಿ ದಪ್ಪಲು ಹೇಳು ನಿಂಗೆ ಅಂತಾರೆ. ಹತ್ತಲಲ್ಲಿ ಹಿಡಿತು ಬಾವ ಆನೆಲ್ಲ ಇಳಿದದು ಒಳ ಬೇಕಷ್ಟು ಜಾಗಿದ್ದು ಬಾಯಿ ಹೆರಬಪ್ಪಲೇ ಜಾಗಿಲ್ಲ. ಇದು ನೋಡಿದವರು ರಿಸ್ಕ್ ಹೇಳುದು, ಆದ್ರೆ ಅದು ಅಂತ ಅನುಭವ ಏನು ತೊಂದರೆ ಇಲ್ಲ. ನಾವಾಗ ಧೈರ್ಯ ಇದ್ದರೆ ಹೊಪ್ಪಲಕ್ಕೆ ಹೆದರ್ಬೇಕಾಗ್ತು ಹಿಂಗೆಲ್ಲ ಹೋಗಿಡಿ. ಈಗ 64 ಕೋಲು ಸತ್ತ ಬಂದಿತ್ತು. ಎರಡನೇ ಒಂದು 65 ಕೋಲು ಅಟ್ಲಿಗೆ ಅಡ್ಡ ತಿರುಗಿದೆ. ಇಲ್ಲಿವರೆಗೆ ನೀರಿದ್ದು ಅದ್ಭುತ ಅನುಭವ. ಹೆದರಿಕೆ ಪೋ ಬಪ್ಪಲಿಡಿಯ, ಉಸಿರುಗಟ್ಟು ಬತ್ತಳೆ ಬಪ್ಪಲಿಡಿಯ, ಸುಮಾರು ಬಾವಲಿಗಿದ್ದು, ನೀರು ಸೊಂಟಕ್ಕೊರಗಿದ್ದು, ಚಳಿ ನೀರು ಎಂತ ಸೊಂಟಕ್ಕೊರಗೆ ನೀರಿದ್ದು. ಮತ್ತೆ ಅದ್ಭುತ ಜೆರ್ದಲ್ಲಿ ಇದ್ದು ನೀರೆಲ್ಲ ಬ್ಲಾಕ್ ಇದೆ. ಓಪನ್ ಮಾಡಿದ್ರೆ ಈಗ ಒಂದು ತೋಟಕ್ಕೆ ತಗೋಷ್ಟು ನೀರು ಬತ್ತು. ಇಲ್ಲಿವರೆಗೆ ನೀರಿದ್ದವಳ ಬಾವಂಗೆ ಆಶ್ಚರ್ಯ, ಒಳ ಅಷ್ಟು ನೀರಿದ್ದವಳಿ. ಇದೆಲ್ಲ ಬಾವಿಂದ ನಾರಾಯಣದಾಗಿ ಹಿಂಗೆ ಓಪನ್ ಮಾಡಿ ಒಂದು ಸಬ್ಬಲನ್ನು ಹೊಟ್ಟೆ ಮಾಡಿದ್ರೆ ನೀರು ಇಷ್ಟು ಎರ್ಕೊಂಡಿದ್ದು. ಒಳ್ಳೆ ಹೊಸರು ಇದ್ದು ಹೆರ ಹೋಪ ಆಗದ. ಈ ಬಾವಿಲಿ ಹಿಂಗೆ ಹೋಗಿ ಆ ಹೊಟ್ಟೆಲಾಗಿ ಇದ್ದದು. ಹೆಂಗ ಬತ್ತೀರ ಹಿಂಗೆ ಸಣ್ಣ ಮಾಟ ಇಪ್ಪದಕ್ಕೆ, ಸಣ್ಣ ಮಾಟ ಇಪ್ಪ ಸರಂಗಲಿ ಹೋಪಲಿ ನಿಂಗೆ ತಯಾರಿದ್ದೀರಾ? ಇದಾ ಈ ಮಾಟಲ್ಲಿ ಅಡಿಲೆ ಬಗ್ಗಿ ಹೋದರು ಬರ್ತೀರಾ ಬರಡಿ ಆರು ಹಿಂಗಿತ ಬೆಗರು ಮಾಡಿಡಿ. ಆನೆ ಹಳ್ಳಿಲೇ ಇಪ್ಪದ ಆನೆ ಹೆಂಗಿತ್ತಲ್ಲಿ ಒಳ ಹೋಗಿ ಈಚೆಗೆ ಹೆರಡುವೆ ತಲೆಬಿಸಿ ಮಾಡಿಡಿ. ನಿಂಗೆ ಹೋಗಡಿ, ನಿಂಗೆ ನೋಡ್ಲೇಬೇಕಾಗಿ ಹೇಳಿದ್ದು. 106 ಸೊರಂಗದೊಳಗೆ ಪಯಣಾಡಿ ಹೊಸ ಒಂದು ಎಪಿಸೋಡ್ ಆತ. ಇನ್ನು 106 101 ನಿನ್ನೆ ಹೇಳಿದ್ದದು. 101 ಮಾಡ್ತಾರೆ. 5 ಸೊರಂಗ ಹೆಚ್ಚಿ ಹೋದರೆ 106 ಸೊರಂಗಕ್ಕೆ ಹೋಯ್ದಾನೆ ಸಿದ್ದೇಶ ಹೇಳಿದಾನೆ. ಏನಪ್ಪ 106 ಸೊರಂಗಕ್ಕೆ ಹೋಯ್ದವಳು 5 ಸೊರಂಗ ಜಾಸ್ತಿ ಮಾಡಿದ್ರು. 101 ಹೆಂಗಂತ ಒಂದ್ಸಲ ಇದ್ದು 106 ಸೊರಂಗ 106 ಸೊರಂಗಕ್ಕೆ ಅಪ್ಪ ಹೋಯ್ದವಳು ಅಲ್ಲಿ ಹೇಳಕ್ಕನೆ ಕತೆಗೆ ಅಂತ ಹೇಳಿದ್ದಪ್ಪ. ಬನ್ನಿ ಹೆರ ಹೋಪ. ಆ ಕಾರ್ಯಕ್ಕಾಗಿ ಬನ್ನಿ ಅದು ಹಾಕು. ಈ ಕಾರ್ಯಕ್ಕೆ ಬಂದರೆ ಇಲ್ಲಿ ವಾಪಸ್ ಕಸ ಬಿಡುವುದು. ಈಗ ಕಸವನ್ನ ತೆಗೆದೇ ಇಲ್ಲ, ನೀರು ಗೊತ್ತಂಗೆ ಮಾಡಿದ್ದೇನೆ. ಅಪ್ಪ ಅದನ್ನ ತೆಗೆ ಮಾಡಿದೆ ಕಟ್ಟಿದ್ದು ಸೊಂಟ ಕೊರಗೆ ನೀರಿದ್ದು. ಅದರಲ್ಲಿ ಇಷ್ಟಿಷ್ಟು ಮಣ್ಣುದಿತ್ತು, ಎಲ್ಲ ಕಾಲು ಹೋಗಿತ್ತು. ಅಪರೂಪಕ್ಕೆ ಹೋದ್ರೆ ಅದೇ ಈ ಮಣ್ಣೆಲ್ಲ ತೆಗೆದಕ್ಕಾರೆ ಜನ ಬೇಕು. ಇಲ್ಲಿ ಚೂರು ಸೇಡಿಯಾಗಿಪ್ಪದು ಗಟ್ಟಿದ್ದು. ಆದ್ರೆ ಈ ಮೈಲೆಲ್ಲ ಕೆಲವು ಎಲರ್ಜಿದರೆ ಈ ಸೇಡಿ ಮಣ್ಣಿನ ಕಿಟ್ಟಿದರೆ ಅವತ್ತು ಬೆಗರ್ಸಲ ಜಾಸ್ತಿ ಆದರೆ ಬೇಸಗೆಲ್ಲ ಎಲ್ಲ ಮೈಯೆಲ್ಲ ಕೆಂಪು ಕೆಂಪಕ್ಕೆ ಹಳೇ ಮದ್ದು ಹೇಳಿದರೆ ಒಂದು 50-60 ಕೋಲಿನ ಸೇಡಿ 50-60 ಕೋಲು ಭೂಮಿಯ ಒಳನ ಸೇಡಿಯ ಮೇಗೆ ಕಿಟ್ಟದು. ಮಕ್ಕಳ ಮೇಗೆಯೂ ಕಿಟ್ಟಿ ಮೀಸೊಂಡಿದ್ದು. ಬಾವಿ 22 ಕೋಲು ಹೊಂಡ, ಗುಡ್ಡೆಂದು 22 ಕೋಲು ಹೊಂಡ ಇದ್ದು ಈ ಬಾವಿ ಇಲ್ಲಿಗೆ ಮೇಗಂದ ಕೆಳಗೆ ಇಲ್ಲಿಗೆ ಇಲ್ಲಿಗೆ. ಇದ ಹೊಸರು ನೋಡಿ ಹೆಂಗೆ ಬರ್ತಾ ಇದ್ದೋಳಿ. ಇಷ್ಟೆಲ್ಲ ರಜೆ ಬ್ಲಾಕ್ ಆಯ್ತಿದ ಕ್ಲೀನ್ ಹೊಸರು. ಇದು ಯಾವತ್ತು ನೋಡಿ, ಇದು ನಿರಂತರ ನಮಗೆ ದೇವರು ಕೊಟ್ಟ ಭೂಮಿ ತಾಯಿ ಕುಡಿಯಲು ಕೊಟ್ಟದ್ದು. ಕರೆಂಟ್ ಖರ್ಚಿಲ್ಲ ಇದರೆಲ್ಲ ಕ್ಲೀನ್ ಮಾಡಿದೆ. ಕಲ್ಲು ಎಲ್ಲ ಹಿಂಗೆ ಇತ್ತಂದ್ರೆ ಕಾರ್ಯ ಮಾಡುದು ಆಚಾರ ಹೊರೆ ಕೂಡು. ಇನ್ನು ಹೆರವಪ್ಪ ನೋಡಿಕೊಂಡು ಬನ್ನಿ ಆತ. ಅಲ್ಲಿ 2 ದಿಕ್ಕಾಗಿ ಓಪನ್ ಕಾಣ್ತಿದೆ. ಇಲ್ಲಿ ಹೈಯೆಸ್ಟ್ ಎತ್ತರ 20 ಸೊರಂಗ ಕಾಣ್ತದ. ಪೈಪಿನ ಬಾಯಿ ಸರಿ ಮಾಡಿದ್ದು. ಇದ ಪೈಪಿನ ಬಾಯಿ ಸರಿ ಮಾಡಿದ್ದದು. ನೀರು ಹೋಪಲ್ ಇಂದಿಡಿ ಕಲಂಕ ನೀರೇ ಬಕ್ಕಿಲಿ. ಇದ ಕಾಣ್ತದ. ಇದ ಎಷ್ಟು ಎತ್ತರದ ಸರಂಗ ನೋಡಿ. ಚಂದಾಗಿ ಹೋಗ್ತದೆ. ಅದೇ ಎತ್ತರ ಅದು ಮೊದಲು ಇಲ್ಲ. ಇಷ್ಟ ಎತ್ತರಕ್ಕೆ ಬಂದು ಹೋಗಿ ಸೇರಿದ್ದು. ಒಬ್ಬ ಹೋಗ್ತಾನೆ ಮತ್ತೆ ತಗಿಸಿದ್ದು. ಇಲ್ಲ ಹೀಗೆ ಆ ಶಾಲೆಗೆ ಹೀಗೆ ಬೈದಿದ್ದ. ಇಲ್ಲಿಗೆ ತೊಗೊಂಡಾಗ ಚಡಿ ಕಾಣ್ತಿಲ್ಲ. ಅಲ್ಲಿ ಬೆಂಡಾದಾಗ ಚಡಿ ಕಾಣ್ತದೆ. ಇದು ಹೀಗೆ ಮೇತಾಯಿ ಬಂದ ಇದೆ. ಹೀಗೆ ಇಲ್ಲಿ ಇಷ್ಟೆತ್ತರ ತಗ್ಗಿದ್ದು. ಮತ್ತೆ ಇಲ್ಲಿ ಅದೇ ಗಜಕ್ಕೆ ಬೇಗ ಬಂದು ಅಲ್ಲಿಗೆ ಎತ್ತರಕ್ಕೆ 2.5 ಕೋಲು ಎತ್ತರಲ್ಲಿ ಬಂತು. ಮತ್ತೆ ಅದನ್ನು ತಗ್ಗಿಸಿ ಅದೆಲ್ಲ ನಾವು ಹೊಂದಿದ್ದು. ಇಲ್ಲಿ ಸೊರಂಗ ಮಾಡಿದ್ದೆಲ್ಲ ನಾವು ಹೊಂದಿದ್ದು. ಅದೇನೋ 12 ವರ್ಷ 5 ಅದರ ಹೇಳಿ ನಾನು 12 ವರ್ಷಕ್ಕೆ ಮಾಡಿದ್ದು ಮತ್ತೆ
62 62 10 ವರ್ಷ ಇದು 62ರಲ್ಲಿ ಈ ಈಗ ಆಯ್ದು 61ರಲ್ಲಿ ಮಾಡಿದ್ದು ಅದೇ ಎಲ್ಲ 9-10 ವರ್ಷ ಪಗ ಮಾಡಿದ್ದದು 52 ನವೆಂಬರ್ಗೆ ಹುಟ್ಟಿದ್ದು ಬಾರಿ ಹಿಡಿತಿಲ್ಲ ಲೈಟ್ ಹಿಡಿತೇ ಇದ್ದು ಅದೀಗ ಈ ಓಪನ್ ಆದ ಕಾರಣ ಇಲ್ಲಿ ಹುಲ್ಲು ಬಂದದ್ದು ಇಲ್ಲದ್ರೆ ಹುಲ್ಲು ಇಲ್ಲ ಓಪನ್ ಆದ್ರೆ ಹುಲ್ಲು ಬರ್ತದೆ ಇದು JCB ಕೆಲಸದಾಗಿ ಇಲ್ಲಿ ಓಪನ್ ಆದದ್ದು ಇನ್ನೇ ಒಂದು 10-20 ಮೀಟರ್ ಅಟ್ಲಾಗಿ ಇದ್ದು ಇದು JCB ಅಂದ್ರೆ ಜಾರಿಂಗ ಸಮ ತಗ್ಗಿಸಿದ್ರೆ ಇಲ್ಲ ಇಷ್ಟು ಓಪನ್ ಆಯ್ತು ಇಲ್ಲಿಂದ ಮತ್ತೆ ಸೊರಂಗ ಅದು ಈಗ ಹಾಗೆ ಇದೆ ಅಲ್ಲ ಹಾಗೆ ಇಲ್ಲ ಮುಚ್ಚಿಬಿಡಿ ಹಾಗೆ ಹಾಕಿ ಮುಚ್ಚಿಬಿಡಿ ಅಲ್ಲಿ ಹೊಟ್ಟೆ ಅಲ್ಲ ಮುಚ್ಚಿದ ಅಲ್ಲಿ ಅಲ್ಲೇ ಮೆಟ್ಟು ಕಡಿದ್ರೆ ಅಂತ ಹಾಕು ಮೆಟ್ಟು ಕಡಿದು ಕಡೆ ಹಿಡಿತಂಗೆ ಕೈ ಕಾಲು ಮಾಡಲಿಕ್ಕೆ ಎತ್ತಾರೆ ಒಬ್ಬ ಹಾಕಬೇಕಾದ್ರೆ ಮತ್ತೆ ಬೇನೆ ಉಂಟು ಕಲ್ಲು ಮಟ್ಟಿ ಹಿಡಿತಿಲ್ಲ ಇನ್ನೊಂದು ರಜೆ ಹೊತ್ತು ಕಾಲಂಕು ಹೋಗ್ತು ಇದ ಎನ್ನಂದಾಗಿ ಈಗ ಭಾವಂಗಿದ ಇನ್ನು ರಜೆ ಹೊತ್ತು ಕಳಂಕ ನೀರಿ ಗೆತಿ ಈ ಭಾವನ ಭದ್ರದಲ್ಲಿ ತೊಂದರೆ ಇಲ್ಲ ಭಾವಂಗೆ ಹಿಂಗಿತ್ತ ಇದಕ್ಕೆ ಒಂದು ಸಾಹಸ ಕೆಲಸಕ್ಕೆ ಹೋಗಿ ನೋಡ್ತದ ಹೇಳಿದ್ರೆ ಖುಷಿ ನಿಂಗೊಬ್ಬ ನೋಡಿದಂಗ ಆತಿದ್ಯಾ ಇದು ಯಾವಾಗ ಮಾಡಿದ್ದು ಈ ಸೊರಂಗ ಮಾಡೋದು ಎಷ್ಟನೇ ವರ್ಷ ಭಾವಂಗೆ ಎಲ್ಲ ಭಾವನ ಹತ್ರ ಕೇಳುವ ಹೇಳಿದ್ರೆ ಚಂದ ಅಲ್ಲ ಭಾವನ ಹತ್ರ ಕೇಳು ಮಾಡಿ ಬನ್ನಿ ಭಾವ ಈ ಸೊರಂಗ ಯಾವಾಗ ಮಾಡಿದ್ದದು 60-61ರಲ್ಲಿ ಮಾಡಿದ್ದು 60-61ರಲ್ಲಿ ಅಂಬ ನಿಂಗೆ ಎಷ್ಟು ವರ್ಷ 9-10 ವರ್ಷ 50 ಸಣ್ಣಗಿಪ್ಪ ನಿಂಗೆ ಈ ಸೊರಂಗ ಒಳಗೆಲ್ಲ ಹೋಯ್ದಿರಾ ಹೋಯ್ದೆ ಮಣ್ಣೆಲ್ಲ ಹೊತ್ತೋ ನಿಂಗಳೇ ಗರ್ಭಿತ ಎನ್ನಾಗಿದ್ದವು 3 ಜನ ಇದ್ದೀಯಂಗ ಹಾಗಲ್ಲ ಪುಟ್ಟಣ್ಣ ಮತ್ತೆ ಶಂಕರಣ್ಣ ಈಗ ಶಾಲೆ ಬಿಟ್ಟು ಬಂದಕ್ಕೆ ಮಣ್ಣು ಹೊರದು 3 ಜನ 3 ಜನ ಅಜ್ಜಂದ್ರೆಲ್ಲ ಗರ್ಭದು ಅಜ್ಜ ಒಬ್ಬ ಅಜ್ಜಪ್ಪ ದೊಡ್ಡಪ್ಪ ಮಾತ್ರ ದೊಡ್ಡಪ್ಪ ಮಾತ್ರ ಗರ್ಭಿದ್ಯಲ್ಲ 61ನೇ ಇಸವಿಲಿ ಸಾಧಾರಣ 60-61 ಇದೇ ಎಲ್ಲರಿಗಿದ್ದಾರೆ ತಿಳಿಸುತ್ತು ಇಲ್ಲಪ್ಪ ಹೋಗಲಿ ರಂಗ ಉದಿಯಪ್ಪಗ ದೊಡ್ಡಪ್ಪ ಕರ್ಪೀರೆ ಒಂದು 10-25-50 ಎಡೆಗೆ ಮಣ್ಣಕ್ಕು ಆದ್ರೆ ಹಂಗ ಶಾಲೆ ಬಿಟ್ಟು ಬಂದು ಹಂಗ 3 ಮಕ್ಕ ಬಂದು ಹೊರುದು ಕೋರಿ ದೊಡ್ಡಪ್ಪನೇ ಹಿಡಿತವು ಹಾಗೆ ಮತ್ತೊಂದು ಕಿರಿಂಚಿ ಹೌದು ತಲೆಗೆ ಹೊತ್ತಪ್ಪ ಅದು ಈ ಕೆಸರದು ಕೆಸರು ನೀರು ಇದ್ದು ಒಟ್ಟಿಗೆ ಮಾಂಸ ಇಡೀ ಕೆಸರು ಬಣ್ಣ ಬದಲ ಮಣ್ಣಿನ ಮೂರ್ತಿಯಾಗಿ ಕಾಣು ಅದೇ ಇಲ್ಲಿಂದ ಕೆಳವರೆಗೆ ಮಣ್ಣಿನ ಮುಂಗುತ್ತು ಕೆಸರು ನೀರು ತಲೆಗೆ ಎರೆದು ಮಿಂದಂಗ ಅದು ಟೊಪ್ಪಿ ಹಾಕುದು ತಲೆಗೆ ಟೊಪ್ಪಿ ಹಾಕುದು ಅಪ್ಪು ನೆತ್ತಿಗೆ ಬೀಳದಾಗ ಟೊಪ್ಪಿ ಇರ್ತು ಶರೀರಕ್ಕೆಲ್ಲ ಮಣ್ಣಿರ್ತು ಕೆಲವಕ್ಕೆ ಮರಿಗೆಲೆ ಹೊತ್ತವಲ್ಲ ಇದಲ್ಲ ಇದೆಲ್ಲ ಹೊತ್ತದೆ ಹೆಂಗ ಮಕ್ಕ ಹೊತ್ತದು ಮಕ್ಕ ಹೊರುದು ಹೇಳಿದ್ರೆ ಒಂದು ಸಣ್ಣ ಹೆಡೆಗೆ ದೊಡ್ಡ ಹೆಡೆಗೆ ಅದು ಅದರ ಕೂಡಿಸಿ ಹಿಂಗೆ ಬಾಯಿ ಕಟ್ಟಿಗೆ ಹಿಂಗೆ ಸಪೂರ ಕಲಪ್ಪದು ಈ ಹೊಡೆಗೆ ಹಿಂಗೆ ರೌಂಡ್ ಅಲ್ಲ ಅಪ್ಪು ಅದರ ಬಾಯಿ ಮಾಡುದು ದೋಣಿ ಹಂಗೆ ಅದರ ಅಡ್ಡ ನಡು ಇಲ್ಲಿ ಬಳ್ಳಿ ಗಟ್ಟಿ ಅಪ್ಪು 2 ಕೈಗೂ ಬಳ್ಳಿ ಕಟ್ಟಿ ಸಪೂರ ಮಾಡುದು ಹಿಂಗಲ್ಲ ಈಚೆ ಸೈಡಿಂಗ್ ಹಿಂಗೆ ಕಟ್ಟಿ ಅಮರ್ಸುದು ಕೈ ನಾವು ಹಿಡಿಯಬೇಕು ಅದೇ ಹೀಗೆ ದೋಣಿ ಹಂಗ ಆಯ್ತು ಹೊತ್ತಲು ಬಪ್ಪಲಿದೆ ಅಗಾಲ ಹೆಡೆಗೆ ಸೈಡ್ ಹಿಡಿತು ಸೈಡ್ ಹಿಡ್ಕೊಳ್ತು ಅಪ್ಪು ಉಳುಟಿದ್ದಾರೆ ನಮ್ಮ ಕೈಯೂ ಬೇನೆಕ್ಕು ಕೈಯೆಲ್ಲ ಚೋಲಿ ಯಾರಿಗೂ ಹಾಗೆ ಸಪೂರ ಹೆಡೆಗೆ ಮಾಡಿ ಹಿಂಗೆ ಹಿಡಿಯುದು ಕೆಳ ಮೇಗೆ ಹಿಡಿಯೋದಿಲ್ಲ ಎದುರೆ ಹಿಂಗೆ ಹಿಡಿಯುದು ಅಪ್ಪು ಹಿಂಗೆ ಹೊತ್ತಲು ಒಪ್ಪಲ್ಲ ಹಿಂಗೆ ಎದುರಂಗೆ ಹಾಗೆ ಅಪ್ಪು ಎದುರವೇ ಹಿಡಿಯಕು ಸೈಡ್ ಹಿಡಿದ್ರೆ ನಮ್ಮ ಚೋಲಿ ಹೋಗು 2 ಕೈಯ ಅದೇ ಈಗ ಸೊರಂಬ ಗಪ್ಪಿದ್ದು ಹೇಳಿದ್ರೆ ಹೇಗೆ ಗಪ್ಪಿ ಹೊತ್ತದೊಳಿ ಒಂದು ಬೇಡ ಹೊತ್ತದ ಹಂಗೆ ಹೊತ್ತದ ಹಾಗೆ ಹೆಂಗ ಹೊತ್ತದು ಹೇಳಿದ್ರೆ ಒಂದು ಇಷ್ಟಿಷ್ಟು ಮಣ್ಣು ಅದೇ ಆದ್ರೆ ಹೊತ್ತದ ಮಕ್ಕಳಲ್ಲ 10 ವರ್ಷದ ಮಕ್ಕ ಮಣ್ಣವರದ್ದೇ ಪುಟ್ಟನಿಗೆ 12 ಆಯ್ತು 4 ವರ್ಷ ದೊಡ್ಡವ ಸರಿ ಈ ಎಂಗಳಲ್ಲಿ ಸರಂಗ ಮಾಡಿದ್ದೆ ಎಂಗಳ ಮರಿಗೆಲಿ ಇದೆ ಹಾಳಿಗೆ ಎಳದದು ಹೊತ್ತೊಂಡು ಬಂದಲ್ಲ ಎಳ್ಕೊಂಡು ಬಂದದ್ದು ಹೆರಂಗೆ ಮಣ್ಣ ಮರಿಗೆ ಇತ್ತಲ್ಲ ಎಂತಳದು ಆ ತಿಳಿ ಎಲ್ಲ ಕೊಂಚಿತಾಗಿತ್ತು ಉದ್ದ ಅದು ಕೈದಂಬೆ ಹಂಗಿಪ್ಪ ಅಪ್ಪು ಕೈದಂಬೆ ಹಂಗಿಪ್ಪೊಂದಿದಲ್ಲಿ ಆ ಮಣ್ಣು ಹಾಕಿ ಎಳ್ಕೊಂಡಿದ್ದದು
ಇಲ್ಲದ್ರೆ ದೊಡ್ಡ ಹಾಳೆ ಎರಡು ಹೆಡೆಗೆ ಎಲ್ಲ ಮಣ್ಣು ಪಪ್ಪು ಬತ್ತು ಒಟ್ಟಿಗೆ ಇದರಲ್ಲಿ ಆದ್ರೆ ಅದನ್ನ ಹಿಂಗೆ ಎಳ್ಕೊಂಡಪ್ಪ ಕೈ ಮೇಲೆ ಒಂದು ಹೆಡೆಗೆ ಮಣ್ಣು ಹಾಕಾರೆ ಹೆಂಗ 3 ಹೆಡೆಗೆ ಹೊತ್ತು ಹೆಡೆತಬೇಕು ಅಪ್ಪು ಅಂದ್ರೆ ಒಂದು ಹೆಡೆಗೆ ಮಣ್ಣು ಅಪ್ಪು ಆದ್ರೆ ಚೆಂಡಿ ಮಣ್ಣು ತೂಕ 50 ಹೆಡೆಗೆ 3 ಜನ ಹೊತ್ತಪ್ಪ ಹೆಂಗ ಒಂದು 50 ಸತ್ಯ ಹೋಗಿದ ಒಳ ಹೆರ ಅದು ಸಲೀಸಾಗಿ ಒಪ್ಪಲ ಹಿಂಗೆ ಹಿಂಗೆ ತಾಗಿಂಡ ಇಲ್ಲೆಲ್ಲ ಚೋಳಿ ಹೋಗ್ತು ಇಲ್ಲೆಲ್ಲ ಅದು ಕಟ್ಟ ಹೊತ್ತಲ್ಲಿ ಒಪ್ಪಗ ಸೈಡ್ ತಾಗಿದೆ ಇಲ್ಲೆಲ್ಲ ಚೋಳಿ ಹೋಗ್ತು ಅದು ಹಾನಿ ಪಾರೆ ಅಲ್ಲ ನಿಂಗೆಲ್ಲ ಸ್ವರ್ಗ ಪೂರ ಹಾನಿ ಪಾರೆ ಅದು ಕಿತ್ತಿ ಹೋಗ್ತು ಇಲ್ಲೆಲ್ಲ ಚೋಳಿ ಹೋಗ್ತು ಇದೇ ಈಗ ಮಣ್ಣಾದಂಗೆ ಆದ್ರೆ ಅಂದ್ರೆ ನಾ ಕಷ್ಟ ಇದ್ದಾರೆ ಒಂದು ಸುಖ ಇತ್ತಿದಲ್ಲ ಆ ಸುಖ ಹೀಗೆ ತೊಂದರೆ ಇಲ್ಲ ಅದು ಇಷ್ಟೆಲ್ಲ ನಮಗೆ ಸವಲತ್ತು ಇದ್ದಿದೆ ಈಗ ದೊಡ್ಡಪ್ಪ ಅಷ್ಟು ಮಾಡಿದ ಕಾರಣ ಇಷ್ಟು ನೀರು ಹೊರವಂತಿಲ್ಲ ಈಗ ಅದಪ್ಪು ನಾವಾದ್ರೆ ಮಾಡ್ಲಿಕ್ಕೆ ದೊಡ್ಡಪ್ಪ ಸಾಧನೆ ಮಕ್ಕಳು ಹೇಳಿ ಕರ್ಕೊಂಡು ಹೋಗ್ಬೋದು ಅಷ್ಟೇ ಅದೀಗ ಒಳ್ಳೆ ಗುಣಕ್ಕೆಲ್ಲ ನಮ್ಮ ಹಿಡಿಯಲು ಮಾಡಿದ ಬಂದಿನಿಂಗ ಮಣ್ಣು ಬರ್ತಾ ಹೇಳಿ ಹೇಳುದು ಅದೊಂದು ದೊಡ್ಡಪ್ಪಗೊಂದು ಇಂಟ್ರೆಸ್ಟ್ ಅದು ಸೊರಂಗ ಮಾಡುದು ಸಾಧಾರಣ ಎಷ್ಟು ದಿನ ಬೇಕಾದಕ್ಕೆ ಇಷ್ಟು ದೊಡ್ಡ ಸೊರಂಗ ಮಾಡ್ಲೆ ಅಲ್ಲ ಕೇಳಿ ಅಂದಾಜು ಇದು ಸಮೀಪ ಮಾಡುದು ಕಸ್ತಲಪ ಉದ್ಯಪ 61ರಲ್ಲಿ ನೀರು ಬೈಂದ ಹೆರ ಬೈಂದು ನಮಗೆ ಶುರು ಮಾಡಿದ್ದೇವೆ ಒಂದು 52ರಲ್ಲಿ ತೋಟ ಇದೆ ಇದೇ ನೀರ್ಲಿ ಕೆರೆ ಆಗ್ತದೆ ಇಲ್ಲಿ ಮತ್ತೆ ಕೆರೆ ಕಟ್ಟಿ 61ರಲ್ಲಿ ಸೊರಂಗ ಮಾಡಿದ್ರೆ 62ರಲ್ಲಿ ದೊಡ್ಡ ಕೆರೆ ಮಾಡಿದೆವು 61ರಲ್ಲಿ ತೋಟ ಇದೆ 62 ಸಾಮಾನ್ಯ ಈಗ ವೃಕ್ಷಿಕ ತಿಂಗಳ ಹಬ್ಬಗ ನೀರು ಎರ್ಕಿದ್ದು ಅಂಬಗೆ ಇಷ್ಟೇ ತೋರ ಇತ್ತು ಇದೊಂದು ತೋರ ಇತ್ತಿದೆ ನೀರು ರಜ್ಜ ತೋರ ಹೆಚ್ಚಿದಲ್ಲ ಈಗ ಅದೇ ಬಜ್ಜರ್ದು ಬಿದ್ದು ಎಲ್ಲ ಕ್ಲೀನ್ ಮಾಡಿದ್ರೆ ಸರಿ ಮಾಡ್ಲಕ್ಕು ಕ್ಲೀನ್ ಮಾಡಿಕಾರೆ 1 ತಿಂಗಳು 3 ಜನ ಕೆಲಸ ಮಾಡಿ ಅಂದ್ರೆ ಕ್ಲೀನ್ 64 ಕೋಲು ಹೋಗಿ ಅಲ್ಲಿ ಜೆರದಪ್ಪಗ ಎಡತ್ತಿಂಗೆ 60 ಕೋಲಿದ್ದವು ಬಾವ ಹೇಳಿದವು ಹೋಗಡಿ ಬಾವ ಉಸಿರು ಜೆರದು ಬಿದ್ದೇವಳಿ ಏನಾಗ ಅದರೊಳಗೊಂದು ಹೊಯಕೊಳ್ಳಿ ಒಂದು ಸಾಹಸ ಮಾಡಿದ್ದವು ಬಾವಂಗೆ ಮೊಳಪು ಬೇರೆ ಕಾಲು ಬೇರೆ ಇದ್ದಿಲ್ಲ ಬಾವನ ಹಿಂದೆ ಬತ್ತಿತ್ತವು ಏಕಂದ್ರೆ ಬಾವನನ್ನು ಒಳ ಕರ್ಕೊಂಡು ಹೋದರೆ ಕೂಕಿಲ ಹಾಕಲೊಬ್ಬ ಮೇಳದ ಅಕ್ಕ ಹೆರವೇ ಇದ್ದು ಬಾವ ಹಾಗೆ ಬಾವನ ಹೆರ ನಿಂದಿಕ್ಕೆ ಹೊಳೋದು ಎಂತಾರೆ ಒಳ ಬಾಕಿ ಆದ್ರೆ ಈ ಬಾವ ಒಳ ಬಾಕಿ ಅಪ್ಪರ ಬಿಡರು ಎಳಕೊಂಡು ಬಕ್ಕು ಹಾಗೆ ಬಾವನ ಹೆರ ನಿಲ್ಲಿಸಿ ಆನು ಒಳೋದು ಹೀಗಂದು ಸುರಂಗ ಪಯಣ ಇದು 3ನೇದ ಆತ ಮೊನ್ನೆ ಒಂದು ಮನೆಯಲ್ಲಿ ಆಲಂಕೊಳ್ಳು ಗಿರಿದಿ ನಿಂಗಳದ್ದು 2 ಎಪಿಸೋಡ್ ಒಂದರಲ್ಲೇ ಮಾಡಿದ್ರೆ ಟೈಮ್ ಸಾಕಾಗ ತುಂಬಾ ಅದನ್ನ ನೋಡ್ಲೇ ಕಷ್ಟ ಹಾಗೆ ಆಲಂಕೊಳ್ಳಿ ಈಗ ತತ್ಕಾಲ ಇಂದಿನ ಮಟ್ಟಿಗೆ 2 ಇನ್ನೂ 2-3 ಸೊರಂಗ ಇದ್ದು ಮುಂದೊಂದಿನ ತೋರಿಸುತ್ತೆ ಎಲ್ಲ ವಿವರವಾಗಿ ತೋರಿಸುತ್ತೆ ನಿಂಗೋದಲ್ಲಿ ಒಳ್ಳೆ ಖುಷಿ ಅನುಭವ ಒಳ್ಳೆ ಸಿಕ್ಕಿದ್ದಿಲ್ಲ ಈಗ ನಮ್ಮ ಮಕ್ಕಳು ಇದ್ದದು ಆ ಸೊರಂಗದ ಮಣ್ಣುದ ಹೊತ್ತ ನಾನು ಆ ಬಟ್ಟೆ ಮಾಡಿರುವುದೇ ಅದು ಗರ್ಭಿದ್ದು ಮಾತ್ರ ಕೋರಿದ್ದು ಆನೆ ನಿಂಗಳು ಗರ್ಭಿಣಿಸಿದಲ್ಲ ಬಟ್ಟೆ ರಜಾವಧದಿಂದ ನಿಂಗಳು ಅಪ್ಪನ ಮಗನೆಲ್ಲ ಸೇರಿ ಗರ್ಭಿದ್ದು ನೋಡಿದ್ದೇವೆ ಅದು ಅದೇ ಗರ್ಭದ್ದು ಇದು ಅದು ನಾವು ಕೋರಿದ್ದಾರೆ ಒಂದರೆ ಕೈ ಹಿಡಿಯುದು ನೆಗ್ಗಿ ಬಿಡುವುದಲ್ಲ ಮಣ್ಣು ಹುರುಳು ಅಷ್ಟೇ ಸಿಕ್ಕಿದ್ದು ಅದು ಪಾರೆ ದಿನಕ್ಕೆ ಒಂದು 10-20 ಹೆಡೆಗೆ 10-20 ಹೆಡೆಗೆ ದಿನಾಗಲು ಗರ್ಪಿ ಅಮ್ಮ ಸಂಬಳ ಈಗಲ್ಲಷ್ಟು ಈಗ ಜಾಗ ಮಾಡಕ್ಕೆ ಒಂದು ಸೊರಂಗ ಮಾಡಕ್ಕೆ ಜಾಗ 2 ರತಿ ಮಾಡಕ್ಕೆ ಒಂದು ಸೊರಂಗ ಜನ ಕಟ್ಟಪುಣಿ ಎಲ್ಲ ನೋಡಿದ್ರೆ ಆರು ಈ ಕೆಲಸ ಮಾಡುವ ಈಗ 1 ಕೋಟಿ ಬೇಕು ಮೊದಲೇ ಒಂದೊಂದು ತಟ್ಟಿಂಗೆ ಈ ಒಬ್ಬೊಬ್ಬ ಹಳ್ಳಿ ಪ್ರಾಯಸ್ಥರ ಮಾತಾಡಿ ಅನುಭವ ಹೇಳಿದರೆ ₹2 ಸಂಬಳ ಇಪ್ಪಾಗ ಆ ಕಟ್ಟಪುಣಿ ಒಂದು ತಟ್ಟಿಂಗೆ 3,000 ಕೊಟ್ಟಿದ್ದು 6 ಜನ ಮನೆಯಾಗ ಕೆಲಸ 6 ಜನ ಮನೆವು 6 ಜನ ಕೆಲಸದವು ಹಂಗೆ 12 ಜನ ಕೆಲಸ ಮಾಡಿ 3,000 ಕೊಟ್ಟದ್ದು ಬಾಕಿ 3,000 ಹೆಚ್ಚಿಗೆ ಯಾವ್ದು ಆಳಗ ಹೊರಗಾರೆ ಕಟ್ಟಪುಣಿಗೆ ಕಲ್ಲಲ್ಲ ಮಡಿಗೆ ಹಾಕು ದೊಡ್ಡಪ್ಪಂಗೆ ಅದು ಮಣ್ಣು ತುಂಬಿಸು ಮತ್ತೆ ಕೆಲಸ ಆ ಲೆಕ್ಕಾಚಾರ L&T ಕಂಪನಿ ಕುಂಡೆಗೆ ಆಡ್ಬಿಟ್ಟು ಓಡುಗ ಹಾಂಗಿತ ವ್ಯವಸ್ಥೆ ಆತ ಅಲ್ಲಿ ಕೆಲವರು ಮಾತಾಡಿ ವಿಡಿಯೋ ಮಾಡುದು ಅದು ಮಾರಿದ್ದು ಒಂದು ಜರ್ದು ಬಿದ್ದತ್ತು ಈಗ ಅದು ಅವಕ್ಕೆ ಗೊಂತಿಲ್ಲದೆಯೋ ಗೊಂತಿಲ್ಲ ಅದು ಬೇಗ ಕಟ್ಟಿಕ್ಕಿ ಕೆಳ ತಗಸಲಾಗ ಅದು ಒಂದು 3 ಕೋಲು ಬಿಡೇಕಾಗ ಅದು ಬಿಟ್ಟಿದ್ದಾವೆ ಅದು ಮಳೆ ವಿಪರೀತ ಆಗಿ ಅಲ್ಲಿಗೆ ಕಟ್ಟಪುಣಿ ಹಾಳಾಗಿ ಅಲ್ಲ ಈ ಅಡಿ ಮಣ್ಣು ಜರಿಯುವಾಗ ಹೇಳಿದರೆ ಪೇಟೆಯಲ್ಲಿ ಇಪ್ಪವೋ ಅಥವಾ ಹಳ್ಳಿಲಿ ಇಪ್ಪವೋ ಆದರೂ ನಿಂಗಳ ನೆರೆಕರಳಿಯ ನಿಂಗಳ ನೆಂಟ್ರಿಸ್ಟಲ್ಲಿ ಪ್ರಾಯವು ಇದ್ದರೆ ನಿಂಗ ಒಟ್ಟಿಗೆ ಮಕ್ಕಳ ಕರ್ಕೊಂಡೋಗಿ ಅವರ ಅನುಭವ ಪಡ್ಕೊಳ್ಳಿ ಭಯಂಕರ ಒಳ್ಳೊಳ್ಳೆ ವಿಷಯಗಳಿದ್ದು ಇದೆಲ್ಲ ಮೊಬೈಲ್ ಬಂದೆಲ್ಲ ಉದ್ದುತ್ತರಿಂದಾಗಿ ಆದಿಗೆ ಯಾವುದು ಗೊಂತವುದಿಲ್ಲ ಆಡ್ಬೇಕು ನೆಂಟ್ಬೇಕು ಜಾತಿ ಹರಜಾತಿಯಲ್ಲಿ ನೋಡೋಡಿ ಹಿರಿಯರ ಹತ್ರ ಮಾತಾಡಿಸಿ ಅವರ ಅನುಭವ ಬುತ್ತಿ ಎಷ್ಟಿರ್ತು ಅವಕ್ಕೆ ನಾವು ಕೇಳಿದ್ರೆ ಅವು ಹೇಳ್ತವು ಆ ಅನುಭವ ಬುತ್ತಿನ ಬಾಚಿ ಎಡಿಗಷ್ಟು ಅಂಬಾಗ ನಮಗೂ ಅನುಭವ ಸಿಕ್ಕುತ್ತೋಳಿ
ಮಕ್ಕಳ ಹಿಂಗಿಪ್ಪ ಪ್ರಾಯದಲ್ಲಿ ಮನೇಲಿಪ್ಪ ಹಳ್ಳಿಲಿಪ್ಪ ಪ್ರಾಯ ಅಜ್ಜಂದ್ರ ಮಕ್ಕಳ ಇದ್ದಿರ್ತಲ್ಲ ಮಾತಾಡಿಸಿ ತೊಳಿಯಾರೆ ಅನುಭವದ ದಿನಾಗಳು ಜ್ಞಾನ ಬೇರೆ ಬೇಡ. ಒಂದು 10 ಮನೆಗೆ ಹೋತೋಳಿ ಆದರೆ ಹಿಂಗಿತದೆ ಎಷ್ಟೋ ಸಿಕ್ಕು. ಈ ಜಾಗೆಗೆ ಸುತ್ತ ಇದೆ ಕಟ್ಟಪುಣಿ ಹೇಳಿದ್ರೆ ಹಿಂಗಿದ ಕೈಟ್ ನೂರು ಹಿಡಿದು ಕಾಟಗಲ್ಲಿ ಇಳಿಯೋಲ್ಲ ಸ್ಟೆಪ್ಪು. ಈಗಲ ಕೆಲಸಕ್ಕೆಲ್ಲ ಮಾಡಲಿ ನೋಡಿ ನೂಲಿನ ಸರೂತ ಇದ್ದು ಈಗ ಕಾಣ್ತಿಲ್ಲ. ಎಲ್ಲ ಕಾಟಗಲ್ಲಿನ ಕಲ್ಲ ಮಡಿಗೆ ಇವೇ ಅಜ್ಜಂದ್ರೆ ಅಜ್ಜನ ತಮ್ಮಂದ್ರೆಲ್ಲ ಪುಳ್ಯಕ್ಕ ಮಕ್ಕಳೆಲ್ಲ ಸೇರಿ ಕಟ್ಟಿದ ಕಟ್ಟಪುಣಿಗ. ಈಗಲ ಇಂಜಿನಿಯರ್ಗೆಲ್ಲ ಇದರ ನೋಡಿ ಹೆದರಿ ಓಡೇಕು. ಯಾಕೆ ಸಿಮೆಂಟು ಕೊಬ್ಬಿನ ಕೊಟ್ರೆ ಇಷ್ಟು ಗಟ್ಟಿಗೆ ಕಟ್ಟಂಬಲ್ಲ ಇರ್ತಿಲ್ಲ. ಕಾಂಕ್ರೀಟ್ ಹಾಕಿ ಕಟ್ಟಿ 4 ವರ್ಷ ಯಾಕಂದ್ರೆ ಮುಕ್ಕಾಲಸಿ ಜರಿದು ಬಿದ್ದ ಆಯಿತು. ಇದರೆಲ್ಲ ನೋಡಿ ಸಿಮೆಂಟು ಇಲ್ಲ ಕಲ್ಲು ಇಲ್ಲ ಎಂತ ಬರೇ ಉಂಡೆ ಕಲ್ಲು ಹಾಕಿ ಕಟ್ಟಿದ ಕಟ್ಟಪುಣಿಯ ಗಟ್ಟಿ ನೋಡಿ. ದೊಡ್ಡ ದೊಡ್ಡ ಕಂಪನಿ ಹಾಕಿ ಇದೆಲ್ಲ ನಮ್ಮ ಹಿರಿಯ ಅಜ್ಜಂದ್ರು ಭಾವಂದ್ರೆಲ್ಲ ಸೇರಿ ಮಾಡಿದ ಕಟ್ಟಪುಣಿ. ಬಂದಿದೆ ನೋಡಿ ಕಟ್ಟಪುಣಿ. ಈಗ ನಮಗೆ ಒಂದೊಂದು ಕಲ್ಲಿನ ಹಂದ ಸರಿಡಿಯ ಕಾಟ ಕಲ್ಲಿನ ಅಲ್ಲಿಂದ ಅಲ್ಲಿಗೆ ಈಗ ಮೊನ್ನೆವರೆಗೂ ಮೆಟ್ಟಿ ಇದೆ ಅಲ್ಲಿ ಮಾರ್ಗ ಇಲ್ಲ. ಇದೇ ಮೆಟ್ಟಿಲೇ ಇಳ್ಕೊಂಡಿದ್ದದು. ಈ ಕಲ್ಲಿನ ಕಟ್ಟಪಣಿ ನೋಡಿ ಹೇಗಿದ್ದು ಎಲ್ಲ. 2 ರೂಪಾಯಿ ಸಂಬಳ ಅಲ್ಲಿ 3,000 ರೂಪಾಯಿ ಸಂಬಳ ಕೊಟ್ಟಿದ್ದೆ ಅವಡ. 6 ಜನ ಅಜ್ಜಂದ್ರೆ ಇವೇ ಇತ್ತಿದ್ದವು. ಅವು ಅಂತೆ ಅಂಚಣ್ಣರಿ ಇಂಚಣ್ಣರಿ ಇದರೆಲ್ಲ ಉರುಳಿಸಿ ಮಡಗಿದ್ದು. ನನ್ನ ಭಾವಂದ್ರು ಮಾವಂದ್ರು ಅಜ್ಜಕ್ಕ ಹೇಗಿದ್ದು ಕಟ್ಟಪಣಿ ನೋಡಿ. ಕಂಪನಿ ಅವಕ್ಕೆ ಇಡಿಯ ಸಿಮೆಂಟು ಜಲ್ಲಿ ಕಬ್ಬಿಣ ಯಾವ್ದು ಇಲ್ಲದೆ ಇಡೀ ಸುತ್ತು ಕಟ್ಟಿದ್ದೆವು ಹಿಂಗಿನ ಕಾಂಪೌಂಡು ಕಟ್ಟಮುಣಿ. ನಾನು ಒಂದೇ ದಿಕ್ಕೆ ತೋರಿಸಿದ್ದೆ ನಿಂಗೋಗೆ. ನಮ್ಮ ಹಿರಿಯವರ ಸಾಮರ್ಥ್ಯ ನೋಡಿ ಹೇಳಿ. ಯಾಬೋ 30 ಗೋಲು ಉದ್ದ ಇದ್ದು 30 ಗೋಲು ಒಳ ಎರಡಕ್ಕೆ ಒಂದು 5 ಗೋಲು ಹೆಚ್ಚು 4 ಗೋಲು. ಮೊದಲನ ಕಾಲದಲ್ಲಿ ದಂಬೆಲಿ ಸೊರಂಗದ ಬಾಯಿಂದ ದಂಬೆಲಿ ಬಪ್ಪದ ಅಬ್ಬಿ ಹೇಳಿ ಹೆಸರಿದಕ್ಕೆ. ಅಬ್ಬಿ ಕಟ್ಟೆ ಅಬ್ಬಿ ಆತದೆ ಅದೊಂದು ಹೆಸರು. ಅಬ್ಬೆ ಹೇಳಿದರೆ ನಮಗೆ ಮಳೆ ಕೊಟ್ಟು ಹಾಳು ಕೊಟ್ಟು ಬೆಳೆಸಿದ ಅಬ್ಬೆ. ಇದು ಅಬ್ಬಿ. ಇದು ಒಂದು ಅಬ್ಬಿ. ಇದು ಅಬ್ಬೆ ನಮಗೆ ಮಳೆ ಹಾಲು ಕೊಟ್ರೆ ಇದು ಭೂಮಿ ತಾಯಿ ನಮಗಿದೆ. ಈಗ ಇನ್ನಿತ ಹಾಲಿಂದ ಶ್ರೇಷ್ಠವಾದ ನೀರು ಕೊಡ್ತಾವ. ಲಾಯಕಕ್ಕೆ ಇದು ಸೊರಂಗನ ಒಪ್ಪದು ದೊಡ್ಡ ಖರ್ಚಂತ ಇಲ್ಲ. ಲಾಯಕ ತಂಪು ನೀರು ತೊಗೊಳತ್ತಿದೆ ಅವರೆಲ್ಲ. ಯಾಕಂದ್ರೆ ನೀತನೇ ಮಿಂದಾತು ಈಗ ಕರೆಂಟಿದ್ದ ಮೋಟರ್ ಸ್ವಿಚ್ ಹಾಕೆಲ್ಲ ಹೇಳಿಕೊಳ್ಳಿಲ್ಲ. ತಂಪು ನೀರು ಎಷ್ಟು ಬೇಕಲ್ಲ ಕುಡಿದ್ರಾತು ಹಿಂಗೆ. ಅಬ್ಬಿಲಿ ತಲೆ ಒಡ್ಡಿ ಮೀಯಲಿದ್ದು ಮತ್ತೆ ಇಲ್ಲಿ ಪಾತ್ರದೊಳಕು ಅಕ್ಕಂಗೆ ಇಲ್ಲಿ ಬಂದು ಹಿಂಗೆ ಪಚ ಪಚ ಮಾಡಿ ವಸ್ತ್ರ ಅದು ಸಮಾಧಾನ ಯಾಕೆ ವಾಷಿಂಗ್ ಮಿಷಿನ್ ಎಲ್ಲ ಹಾಕಿದ್ರೆ ಸಮಾಧಾನ ಇದೆ. ಅಬ್ಬಿ ಕಟ್ಟೆಯಲ್ಲಿ ಹೋಗಿ ಪಾತ್ರದೊಳಕು ತಿಕ್ಕಿ 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 ತೊಳಗು ಪಾತ್ರ. ಅದೇ ಪಾತ್ರ ಬೆಳ್ಳಿ ಪಾತ್ರದಾಗ ಅಬ್ಬಿ ನೀರು ಇದೆಲ್ಲ ವಸ್ತ್ರ ಇದೆಲ್ಲ ಚೆಂಡಿ ಸೊರಂಗದೆಲ್ಲ ನೀರಿತ್ತಿದ್ದು. ಈ ವಿಡಿಯೋ ನೋಡಿದ್ರೆ ಪೈಕಿ ಹೋಗಲ್ಲ ಬೊಬ್ಬೆ ಹಾಕು ಏನು ಆಗಲ್ಲ. ಇದೆಲ್ಲ ಸರ್ವಿಸ್ ಇದ್ದೋಳಿ ಹೊಸಬ್ಬಂಗ ಹೋಗಲ್ಲ. ಇಂದು ಭಾವನೆ ಬಗ್ಗಿ ಹೋಗಡಿ ಬಾವ ಬಗ್ಗಿ ಹೋಗಡಿ ಬಾವಳಿ ಭಾವನೆ ಬಿಟ್ಟ ಹಿಕ್ಕಾರ ಅಂತ ಹೇಳಿ ಹೋದೆ ಸೀದಾ ಒಳಂಗೆ ಅಂಗಿ ಎಲ್ಲ ಮಣ್ಣ ಕೂಡಿ ಜದ 5